ಹಲೋ ನಮಸ್ಕಾರ ಎಲ್ಲರಿಗೂ ಡಿವೈನ್ ಗಾಡೆಸ್ ಟಾರೋಗೆ ಆತ್ಮೀಯ ಸ್ವಾಗತ. ನನ್ನ ಹೆಸರು ನೀತು. ಇವತ್ತಿನ ಟ್ಯಾರೋ ರೀಡಿಂಗಲ್ಲಿ ಈ ಸಮಯದಲ್ಲಿ ನಿಮಗೆ ತಲುಪಬೇಕಾಗಿರುವಂಥ ವಿಚಾರ, ಸಂದೇಶ ಅಥವಾ ಮಾರ್ಗದರ್ಶನ, ಅದು ಇವತ್ತಿನ ಟ್ಯಾರೋ ರೀಡಿಂಗ್ ಟಾಪಿಕ್ಸ್ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿಯಿಂದ ನಿಮಗೆ ಈ ಸಮಯದಲ್ಲಿ ತಲುಪಬೇಕಾಗಿರುವಂಥ ಸಂದೇಶ. ಆಲ್ ರೈಟ್, ಸೊ ಶುರು ಮಾಡೋಣ ಇವತ್ತಿನ ರೀಡಿಂಗ್ನ. ಯೂಶಲಿ ಎರಡು ಗ್ರೂಪ್ ಇದೆ ನಮ್ಮ ಹತ್ರ. ಗ್ರೂಪ್ ನಂಬರ್ 1 ನಿಮ್ಮ ಆಪ್ಷನ್ ಈ ಕ್ರಿಸ್ಟಲ್ ಟೈಗರ್ಸ್ ಐ. ಗ್ರೂಪ್ ನಂಬರ್ 2 ನಿಮ್ಮ ಆಪ್ಷನ್ ಈ ಕ್ರಿಸ್ಟಲ್ ರೋಸ್ ಕ್ವಾರ್ಟ್ಸ್. ಸೊ ಯಾವುದರಲ್ಲಿ ನಿಮಗೆ ಮೆಸೇಜಸ್ ಇದೆ ಅಂತ ಅನ್ನಿಸ್ತಾ ಇದೆ ಈ ಸಮಯದಲ್ಲಿ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿಯಿಂದ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ ಟೈಮ್ ಸ್ಟಾಂಪ್ಸ್ ಮೇಲೆ ಕ್ಲಿಕ್ ಮಾಡಿ. ಅದು ನಿಮ್ಮ ಇವತ್ತಿನ ಟ್ಯಾರೋ ರೀಡಿಂಗ್. ಸೊ ಇನ್ನೂ ಟೈಮ್ ಬೇಕಿದ್ರೆ ಪಾಸ್ ಮಾಡಿ. ಬಟ್ ಗ್ರೂಪ್ ನಂಬರ್ 1 ನಿಮ್ಮ ರೀಡಿಂಗ್ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗ್ರೂಪ್ ನಂಬರ್ 1 ನೀವು ಟೈಗರ್ಸ್ ಐ ಕ್ರಿಸ್ಟಲ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ಇವತ್ತಿನ ಸಂದೇಶ. ನಿಮಗೆ ತಲುಪಬೇಕಾಗಿರುವಂಥ ಮಾರ್ಗದರ್ಶನ ಅಥವಾ ಏನೇ ಸಂದೇಶ ಇರಲಿ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿಯಿಂದ. ಮೊದಲನೇದು ನನಗೆ ತೋರಿಸ್ತಾ ಇರೋದು ಈ ಕಣ್ಣಿಗೆ ಬಟ್ಟೆ ಕಟ್ಕೊಂಡಿರೋದನ್ನು. ಏನನ್ನೋ ಕಣ್ಮುಂದೆ ಇದೆ ಬಟ್ ನೀವು ಅದನ್ನು ನೋಡ್ತಾ ಇಲ್ಲ, ಅಥವಾ ಅದು ಕಾಣಿಸಿದ್ರು ಕಾಣಿಸ್ದೇ ಇರೋ ಥರ, ಅಥವಾ ಅದನ್ನು ಇಗ್ನೋರ್ ಮಾಡ್ತಿರ್ಬೋದು, ಅಥವಾ ಪದೇ ಪದೇ ಅದು ನಿಮ್ಮ ಕಣ್ಮುಂದೆ ಬರ್ತಿದೆ, ಅದು ನಿಮಗೆ ತೋರಿಸ್ಕೊಳ್ತಾ ಇದೆ. ಈ ಬದಲಾವಣೆ ಮಾಡಬೇಕು, ಅಥವಾ ಇದನ್ನು ಚೇಂಜ್ ಮಾಡಬೇಕು, ಅಥವಾ ಇದನ್ನು ಹೇಳಬೇಕು, ಅಥವಾ ಈ ರೀತಿ ನನ್ನ ಡೈರೆಕ್ಷನನ್ನು ಚೇಂಜ್ ಮಾಡಬೇಕು, ಅಥವಾ ಯಾರ ಬಗ್ಗೆನೋ ಏನೋ ಮಾಹಿತಿ ಇರ್ಬೋದು, ನಿಮಗೆ ಪದೇ ಪದೇ ಸೈನ್ಸ್ ಬರ್ತಾ ಇರ್ಬೋದು, ನಿಮ್ಮ ಇಂಟ್ಯೂಷನ್ ಹೇಳ್ತಾ ಇರ್ಬೋದು. ಬಟ್ ಅದನ್ನು ನೋಡದೇ ಇರೋ ಥರ, ಕಣ್ಣಿಗೆ ಬಟ್ಟೆ ಕಟ್ಕೊಂಡಿರೋ ಥರ, ನನಗೆ ಅದನ್ನು ನೋಡಿದರೆ ಅಥವಾ ಅದನ್ನು ಅಕ್ನಾಲೇಜ್ ಮಾಡಿದರೆ ನಾನು ಏನಾದರೂ ಚೇಂಜಸ್ ಮಾಡಬೇಕಾಗತ್ತೆ. ಚೇಂಜಸ್ ಅಂದರೆ ನನಗೆ ಇಷ್ಟ ಇಲ್ಲ. ಸುಮ್ಮನೆ ಅನ್ನೆಸೆಸರಿ ಟೆನ್ಷನ್ ಯಾಕೆ, ಸುಮ್ಮನೆ ಅನ್ನೆಸೆಸರಿಯಾಗಿ ಯಾಕೆ ಪ್ರಾಬ್ಲಮ್ಸ್ನ ತೊಗೊಳ್ಳೋದು, ಹೆಂಗೆ ಹೋಗ್ತಾ ಇದೆ ಹಾಗೆ ಹೋಗಲಿ, ಇದು ನಾರ್ಮಲ್ಲು, ಇದು ಹೀಗೆ ಇರೋದು ಅನ್ನೋ ಥರ ಯಾವುದೋ ಒಂದು ವಿಚಾರದಲ್ಲಿ ನೀವು ಕ್ಲಿಯರ್ ಆಗಿ ಅದನ್ನು ದೆರ್ ಇಸ್ ಸಮಥಿಂಗ್ ಹಿಡನ್. ಅದು ನಿಮಗೆ ಇಂಟ್ಯೂಟಿವ್ ಆಗಿ ಗೊತ್ತಾಗ್ತಿರ್ಬೋದು, ಅಥವಾ ಲಿಟ್ರಲ್ ಆಗಿ ನಿಮಗೆ ಗೊತ್ತಾಗ್ತಾ ಇರ್ಬೋದು. ಬಟ್ ಅದನ್ನು ನೀವು ನೋಡದೇ ಇರೋ ಥರ ಇಗ್ನೋರ್ ಮಾಡಿಬಿಟ್ಟು ಇಟ್ಸ್ ಓಕೆ ಅನ್ನೋ ಥರ ತಳ್ತಿರ್ಬೋದು. ಅದನ್ನು ಪೋಸ್ಟ್ಪೋನ್ ಮಾಡ್ತಿರ್ಬೋದು ಆ ಡೆಸಿಷನ್ಸ್ನ, ಅಥವಾ ಏನು ಮಾಡಬೇಕಾಗಿರೋ ಅಂಥದ್ದನ್ನು ಮಾಡೋದನ್ನು. ಸೊ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು ಇನ್ನೂ ಇದನ್ನು ಪೋಸ್ಟ್ಪೋನ್ ಮಾಡೋದಕ್ಕೆ, ಇಗ್ನೋರ್ ಮಾಡೋದಕ್ಕೆ, ಅಥವಾ ಅದು ಇಲ್ಲ, ಅದು ನಿಜ ಅಲ್ಲ ಅಂತ ಅಂದ್ಕೊಂಡು ನಾವು ಇಗ್ನರೆಂಟಾಗಿ ಇರೋದಕ್ಕೆ ಆಗೋದಿಲ್ಲ. ನಾವು ಏನು ಮಾಡಬೇಕು ಈ ಒಂದು ಸಿಚುವೇಷನಲ್ಲಿ, ನಿಮ್ಮ ಈ ಸಂದರ್ಭದಲ್ಲಿ ಅದನ್ನು ನೀವು ಮಾಡಲೇಬೇಕು. ಇವತ್ತಿಲ್ಲ ನಾಳೆ ಇಲ್ಲ, ಒಂದು ವಾರ ಬಿಟ್ಕೊಂಡು, ಒಂದು ತಿಂಗಳು ಬಿಟ್ಕೊಂಡಾದ್ರೂ ಆ ಪ್ರಾಬ್ಲಮ್ ಇನ್ನೂ ಜಾಸ್ತಿ ಆಗ್ತಾ ಇರತ್ತೆ, ಮತ್ತು ಅದರಲ್ಲಿರೋ ಎನರ್ಜಿ ಮೊಮೆಂಟಮ್ ಇನ್ನೂ ಜಾಸ್ತಿ ಆಗ್ತಾ ಇರತ್ತೆ. ಸೊ ಡೋಂಟ್ ಬಿ ಅಫ್ರೇಡ್. ಧೈರ್ಯವಾಗಿ, ಮತ್ತು ಟೈಗರ್ ಐ ಎನರ್ಜಿ, ದಟ್ ಇಸ್ ಟೈಗರ್ ಎನರ್ಜಿ. ಸೊ ಧೈರ್ಯವಾಗಿ ಏನು ಮಾಡಬೇಕು, ಏನು ಬದಲಾವಣೆ ಮಾಡಬೇಕು, ಅದು ನಿಮ್ಮ ಕೈಲಿ ಮಾಡೋದಕ್ಕೆ ಸಾಧ್ಯ. ಇನ್ನು ಅದನ್ನು ಇಗ್ನೋರ್ ಮಾಡ್ದಿರಾ ನೀವು ತಗೊಳ್ಬೇಕಾಗಿರೋಂಥ ಸ್ಟೆಪ್ಸ್ನ ತಗೊಳ್ಳೋದು ತುಂಬ ತುಂಬ ಅವಶ್ಯಕತೆ ಇದೆ ಈ ಸಮಯದಲ್ಲಿ. ಏಕೆಂದರೆ ಇದು ನಿಮ್ಮ ಬ್ಲಾಕೇಜ್ ಇರ್ಬೋದು. ಯಾಕೆಂದರೆ ನೀವು ಇದನ್ನು ಅಡ್ರೆಸ್ ಮಾಡ್ದಿರಾ ಇಲ್ಲಿಂದ ಮುಂದೆ ಹೋಗೋಕ್ಕೆ ಆಗದೇ ಇರ್ಬೋದು, ಅಥವಾ ಈ ಒಂದು ಪರಿಸ್ಥಿತಿ ನಿಮ್ಮನ್ನ ಬೇರೆ ಒಳ್ಳೆಯ ವಿಚಾರಗಳನ್ನ ನಿಮ್ಮ ಜೀವನಕ್ಕೆ ಎಂಟರ್ ಆಗ್ದಿರ ತಡೀತಿರ್ಬೋದು. ದಿಸ್ ಕ್ಯಾನ್ ಬಿ ಒನ್ ಆಫ್ ದ ಬ್ಲಾಕೇಜಸ್. ನಿಮಗೆ ಗೊತ್ತು ಈ ಬದಲಾವಣೆ ಮಾಡಿದರೆ ನಿಮ್ಮ ಜೀವನ ಇನ್ನೂ ಸರಾಗವಾಗಿ ಹೋಗುತ್ತೆ ಅಂಥೇಳಿ, ಬಟ್ ಅನ್ನೆಸರಿಯಾಗಿ ಯಾಕೆ ಟ್ರಬಲ್ಲು, ಅಥವಾ ಇಲ್ಲ ಇದು ತುಂಬ ಕಷ್ಟ, ಇಲ್ಲ ನನ್ನ ಕೈಲಿ ಇದಾಗೋದಿಲ್ಲ, ಅಡಿಕ್ಟ್ ಆಗಿರ್ಬೋದು ನೀವು ಈ ವಿಚಾರಕ್ಕೆ, ಅಥವಾ ಇದೇ ಥರ ಜೀವನಕ್ಕೆ. ಬಟ್ ನಿಮಗೆ ಗೊತ್ತು ಬದಲಾವಣೆ ಮಾಡಬೇಕಂತ ಹೇಳಿ. ಸೊ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು ಯು ಕ್ಯಾನಾಟ್ ಇಗ್ನೋರ್ ದಿಸ್ ಎನಿಮೋರ್. ನೀವು ಮಾಡಬೇಕಾಗಿರೋವಂಥ ಪ್ರಯತ್ನ, ನೀವು ಮಾಡಬೇಕಾಗಿರೋವಂಥ ಬದಲಾವಣೆ, ನೀವು ತಗೊಳ್ಬೇಕಾಗಿರುವಂಥ ನಿರ್ಧಾರಗಳು ತಗೊಳ್ಳೋವಂಥ ಸಮಯ ಬಂದಿದೆ. ಸೊ ಡೋಂಟ್ ಪೋಸ್ಟ್ಪೋನ್ ದಿಸ್ ಎನಿಮೋರ್. ಅದಿಲ್ಲ, ಅಥವಾ ಅದು ಎಕ್ಸಿಸ್ಟೆನ್ಸಲ್ಲೇ ಇಲ್ಲ ಅಂಥೇಳಿ ನೀವು ಮಾಡಬೇಕಾಗಿರೋಂಥ ನೀವು ಮಾಡಬೇಕಾಗಿರೋವಂಥದ್ದನ್ನು ಮಾಡಲೇಬೇಕು. ನೀವು ಇದನ್ನು ಹೀಗೆ ತಳ್ಳೋದಕ್ಕಾಗೋದಿಲ್ಲ. ಇನ್ನೂ ತಳ್ತಾ ಇದ್ದಷ್ಟು ಅದರ ಪವರ್ ಇನ್ನೂ ಜಾಸ್ತಿ ಆಗ್ತಾ ಇರತ್ತೆ. ಏಕೆಂದರೆ
ನಾವು ಯಾವುದನ್ನು ರೆಸಿಸ್ಟ್ ಮಾಡ್ತೀವಿ, ಯಾವುದನ್ನು ತಡೆಯೋ ಪ್ರಯತ್ನ ಮಾಡ್ತೀವಿ, ಆ್ಯಕ್ಚುಲಿ ಅದಕ್ಕೆ ಜಾಸ್ತಿ ಪವರ್ ಕೊಡ್ತಾ ಇದ್ದೀವಿ. ಅದ್ರ ಬಗ್ಗೆ ನಮಗೆ ಗೊತ್ತಿಲ್ದಿರ ನಮ್ಮ ಬ್ಯಾಕ್ ಆಫ್ ದ ಮೈಂಡಲ್ಲಿ ಅದು ನಡೀತಾನೆ ಇರುತ್ತೆ. ನಮ್ಮ ಮೈಂಡಲ್ಲಿ ಅದನ್ನು ತಡೆಯೋದಕ್ಕೆ, ಅದನ್ನು ಪೋಸ್ಟ್ಪೋನ್ ಮಾಡೋದಕ್ಕೆ ಎಷ್ಟು ಎನರ್ಜಿ ನಮಗೆ ಬೇಕಾಗಿರುತ್ತೆ. ಅನ್ನೆಸೆಸರಿ ಎನರ್ಜಿ ವೇಸ್ಟ್ ಆಗ್ತಾ ಇದೆ, ಎನರ್ಜಿ ಲೀಕ್ ಆಗ್ತಾ ಇದೆ. ನಮ್ಮ ಜೀವನದಲ್ಲಿ ಅನ್ನೆಸೆಸರಿಯಾಗಿ ಇದು ಜಾಗ ಆಕ್ಯುಪೈ ಮಾಡ್ಕೊಂಡಿದೆ. ಸೊ ಈ ಜಾಗನ ನಾವು ಫ್ರೀ ಮಾಡ್ಕೊಂಡಾಗ ಯೂನಿವರ್ಸ್ ನಮಗೆ ಒಳ್ಳೆ ವಿಚಾರಗಳು, ನ್ಯೂ ಬಿಗಿನಿಂಗ್ಸ್ ಅಥವಾ ಈ ಆಪರ್ಚುನಿಟೀಸ್ನ ನಮ್ಮ ಜೀವನದಲ್ಲಿ ತರೋದಕ್ಕೆ ಸಾಧ್ಯ. ರೇವನ್ ಸ್ಪಿರಿಟ್ ಟ್ರೂತ್. ಸೊ ಟ್ರೂತ್ ಈಸ್ ಅಬೌಟ್ ದಿಸ್ ಪರ್ಟಿಕ್ಯುಲರ್ ಸಿಚುವೇಶನ್, ಅಥವಾ ಏನಿದು ನಿಮಗೆ ಇಂಟ್ಯೂಟಿವ್ ಆಗಿ ಯಾವ ಒಂದು ಏರಿಯಾನಲ್ಲಿ ಈ ಮೆಸೇಜು ಕರೆಕ್ಟಾಗಿ ಫಿಟ್ ಆಗ್ತಿದೆ ಅಂತ ಅನ್ನಿಸ್ತಿದೆ. ನಿಮ್ಗೆ ಆಲ್ರೆಡಿ ಈ ಸತ್ಯ ಗೊತ್ತಿದೆ ವಿತ್ ದ ಟ್ರೂತ್ ವಿತ್ ದ ರೇವನ್ ಹಿಯರ್. ಸೊ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಿಮಗೆ ಎಷ್ಟೊಂದು ಮೆಸೇಜಸ್ಸು, ಸೈನ್ಸು ಕೊಡ್ತಿರ್ಬೋದು. ನಿಮ್ಮ ಇಂಟ್ಯೂಷನಲ್ಲಿ ನಿಮಗೆ ಅನ್ನಿಸ್ತಿರ್ಬೋದು ಈ ಬದಲಾವಣೆ ಒಂದು ಮಾಡಬೇಕು ನಾನು, ಇಟ್ ಇಸ್ ಟೈಮ್ ಅಂತ ಹೇಳಿ. ಬಟ್ ನಿಮಗೆ ಯಾಕೆ ಅಂತ ಗೊತ್ತಿಲ್ದಿರ ನೀವು ಅದನ್ನು ಪೋಸ್ಟ್ಪೋನ್ ಮಾಡ್ತಿದ್ರೆ, ಇಗ್ನೋರ್ ಮಾಡ್ತಿದ್ರೆ, ಇಲ್ಲ ಇವಾಗ ನಾಳೆ ಮತ್ತಿನ್ಯಾವಾಗಾದರೂ ಅಂತ ಹೇಳಿ ಅದನ್ನು ನೋಡ್ಕೊಳ್ಳೋಣ ಅಂತ ಹೇಳಿ ಅದನ್ನು ಇಫ್ ಯು ಆರ್ ಬ್ರಷಿಂಗ್ ಇಟ್ ಆಫ್, ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು ದೇರ್ ಇಸ್ ನೋ ಪಾಯಿಂಟ್ ಇದನ್ನು ತಳ್ಳೋದಕ್ಕೆ, ಪೋಸ್ಟ್ಪೋನ್ ಮಾಡೋದಕ್ಕೆ. ಎಕ್ಸಾಕ್ಟ್ಲಿ ಲೆಟಿಂಗ್ ಗೋ. ಇಟ್ ಇಸ್ ಟೈಮ್ ಟು ಲೆಟ್ ಗೋ. ಓಕೆ, ಇದೇನನ್ನು ತಿಳ್ಕೊಂಡಿದ್ರೆ ಅಥವಾ ಏನು ಇನ್ಫಾರ್ಮೇಷನ್ ಇದೆ ನಿಮ್ಮ ಹತ್ರ, ಅಥವಾ ಏನು ನಿಮಗೆ ಈ ಸಮಯದಲ್ಲಿ ಹೊಳಿತಾ ಇದೆ ನಿಮ್ಮ ಮೈಂಡಲ್ಲಿ, ನಿಮ್ಮ ಹಾರ್ಟಲ್ಲಿ, ನಿಮಗೆ ಗೊತ್ತು ಅದನ್ನು ರಿಲೀಸ್ ಮಾಡುವಂಥ ಸಮಯ ಬಂದಿದೆ ಅಂಥೇಳಿ. ನಿಮಗೆ ಗೊತ್ತು ನಿಮಗೆ ಇದನ್ನು ಇದು ಬ್ಲಾಕೇಜ್ ಆಗಿ ಕನ್ವರ್ಟ್ ಆಗೋಗಿದೆ ನಿಮ್ಮ ಜೀವನದಲ್ಲಿ. ಈ ಬ್ಲಾಕೇಜನ್ನು ನಾನು ರಿಲೀಸ್ ಮಾಡಬೇಕು ಅಂತ ಹೇಳಿ. ಸೊ ಇಟ್ ಇಸ್ ಟೈಮ್ ಅದನ್ನು ನಿಮ್ಮ ಜೀವನದಿಂದ ರಿಲೀಸ್ ಮಾಡೋದಕ್ಕೆ, ಅಥವಾ ಮಾಡಬೇಕಾಗಿರೋ ಬದಲಾವಣೆಗಳನ್ನ ತರೋದಕ್ಕೆ, ಅಥವಾ ಹ್ಯಾಬಿಟ್ಸ್ನ ರಿಲೀಸ್ ಮಾಡೋದಕ್ಕೆ. ಯಾವ ಹ್ಯಾಬಿಟ್ ಇರ್ಬೋದು, ಅಥವಾ ಯಾವ ವ್ಯಕ್ತಿ ಇರ್ಬೋದು, ಅಥವಾ ಯಾವ ಸಿಚುವೇಶನ್ ಇರ್ಬೋದು, ಅಥವಾ ಯಾವ ಐಟಮ್ಸ್ ಇರ್ಬೋದು, ಯಾವುದು ನಿಮ್ಮನ್ನು ತಡಿತಿದೆ, ಯಾವುದು ನಿಮಗೆ ಗೊತ್ತು ಅದನ್ನು ರಿಲೀಸ್ ಮಾಡಬೇಕು, ಅದನ್ನು ರಿಲೀಸ್ ಮಾಡುವಂಥ ಸಮಯ ಆಗಿದೆ ಅಂತ ಹೇಳಿ. ಬಟ್ ಅದನ್ನು ಹಿಡಿದಿಟ್ಕೊಳ್ಳೋ ಪ್ರಯತ್ನ ಪಡ್ತಾ ಇದ್ದೀರಾ. ಹಿಡಿದಿಟ್ಕೊಳ್ಳೋದಕ್ಕಾಗೋದಿಲ್ಲ ತುಂಬ ದಿನ. ಅದು ಯಾವಾಗ ಅದರದ್ದು ಟೈಮ್ ಆಗಿರುತ್ತೆ ಅದನ್ನು ರಿಲೀಸ್ ಮಾಡಬೇಕಾಗಿರೋದು ನಮ್ಮ ರೆಸ್ಪಾನ್ಸಿಬಿಲಿಟಿ. ಯಾಕೆಂದರೆ ಯಾವಾಗ ನಾವು ಹಳೇದನ್ನು ಹಿಡಿದಿಟ್ಕೊಳ್ಳೋ ಪ್ರಯತ್ನ ಪಡ್ತೀವಿ, ನಮ್ಮ ಡ್ರೀಮ್ಸನ್ನು ನಾವು ನೆಕ್ಸ್ಟ್ ಏನು ಬೇಕು, ಅಥವಾ ನಮ್ಮ ಜೀವನ ಬದಲಾಗಬೇಕು, ನನಗೆ ಇದು ಬೇಕು, ಅದು ಬೇಕು, ನನಗೆ ಈ ಥರ ಪಾರ್ಟ್ನರ್ ಬೇಕು, ನನಗೆ ಈ ಥರ ಜಾಬ್ ಬೇಕು, ಅಥವಾ ನನಗೆ ವಾಟ್ ಎವರ್ ಈಸ್ ಯುವರ್ ಡ್ರೀಮ್, ನಿಮ್ಮ ಫ್ಯೂಚರ್ಗೆ ನೀವು ಹಳೇದನ್ನು ರಿಲೀಸ್ ಮಾಡಲಿಲ್ಲ ಅಂತ ಅಂದರೆ ಈ ಹೊಸ ಎನರ್ಜಿ ಬಂದು ತಿರ್ಗಾ ಹಳೆ ಎನರ್ಜಿ ಮೇಲೆ ಕೂತ್ಕೊಂಡಾಗ ಎರಡೂ ತಿರ್ಗಾ ಮಾಸ್ಲಾಗತ್ತೆ. ಈ ಹೊಸದಾಗಿ ಬರ್ತಾ ಇರೋದು ಹಳೇದಕ್ಕಿಂತ ಯಾವುದೇ ಡಿಫ್ರೆಂಟ್ ಇರೋದಿಲ್ಲ. ಯಾಕೆಂದರೆ ಸೇಮ್ ಎನರ್ಜಿನ ಇನ್ವೈಟ್ ಮಾಡ್ತಾ ಇದ್ದೀರಾ, ಮತ್ತೆ ಅದೇ ಥರ ವ್ಯಕ್ತಿನ ಇನ್ವೈಟ್ ಮಾಡ್ತಾ ಇದ್ದೀರಾ, ಮತ್ತೆ ಅದೇ ಥರ ಜಾಬ್ನ ಇನ್ವೈಟ್ ಮಾಡ್ತಾ ಇದ್ದೀರಾ, ಮತ್ತೆ ಅದೇ ಬಾಸ್ ಫ್ರಸ್ಟ್ರೇಷನ್ ಇರುತ್ತೆ, ಮತ್ತೆ ಅದೇ ಪಾರ್ಟ್ನರ್ಶಿಪ್ಪಲ್ಲಿ ಇಶ್ಯೂಸ್ ಇರುತ್ತೆ. ಸೊ ಹಳೆತನನ, ಹಳೆ ಹ್ಯಾಬಿಟ್ಸ್ನ, ಹಳೆ ಪ್ಯಾಟರ್ನ್ಸ್ನ ರಿಲೀಸ್ ಮಾಡೋ ತನಕ ನಮ್ಮ ಹೊಸದಾಗಿ ಏನನ್ನ ಮ್ಯಾನಿಫೆಸ್ಟ್ ಮಾಡ್ತೀವಿ ಅದು ಬೇರೆ ರೀತಿ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಇಟ್ ಈಸ್ ಓನ್ಲಿ ಮ್ಯಾಚಿಂಗ್, ನಮ್ಮ ಕರೆಂಟ್ ವೈಬ್ರೇಷನನ್ನು ಮಾತ್ರನೇ ಅದು ಮ್ಯಾಚ್ ಮಾಡ್ತಾ ಇರೋದು. ಸೊ ಹಾಗಾಗಿ ನಮ್ಮ ಹಳೆ ಯಾವ ರೀತಿ ಇತ್ತು ಅದಕ್ಕೆ ಮ್ಯಾಚ್ ಆಗೋವಂಥದ್ದೇ ಮತ್ತೆ ಮತ್ತೆ ನಾವು ಮ್ಯಾನಿಫೆಸ್ಟ್ ಮಾಡ್ತಾ ಇರ್ತೀವಿ. ಸೊ ಇಟ್ ಈಸ್ ಟೈಮ್ ನಿಮಗೆ ಈ ಹಳೆತನನ ಅಥವಾ ವಾಟ್ ಎವರ್ ಇಸ್ ಸ್ಟಾಪಿಂಗ್ ಯು, ನಿಮ್ಮನ್ನ ಅದನ್ನು ರಿಲೀಸ್ ಮಾಡುವಂಥ ಸಮಯ ಇದು. ಸೊ ದಟ್ ಯು ಕ್ಯಾನ್ ಮ್ಯಾನಿಫೆಸ್ಟ್ ಯುವರ್ ವಂಡರ್ಫುಲ್ ಡ್ರೀಮ್ಸ್. ಯಾಕೆಂದರೆ ನೀವು ಏನು ಬೇಕು ಅಂತ ಅಂದ್ಕೊಳ್ತಾ ಇದ್ದೀರಾ ಅದು ಬರೋ ಅಂಥ ಒಂದು ಸಿಚುವೇಷನಲ್ಲಿ ಇದೆ. ಅದು ಬರೋದಕ್ಕೆ ನೀವು ದಾರಿ ಮಾಡಿಕೊಡ್ಬೇಕಾಗಿರೋದು ದಟ್ ಈಸ್ ಯುವರ್ ರೆಸ್ಪಾನ್ಸಿಬಿಲಿಟಿ. ಈ ಸಮಯದಲ್ಲಿ ಯಾವುದು ಬೇಡ ಅದನ್ನು ರಿಲೀಸ್ ಮಾಡ್ತಾ, ಹಳೆ ಆಲೋಚನೆಗಳಿರ್ಬೋದು, ನಿಮ್ಮ ಪಾಸ್ಟ್ ಬಗ್ಗೆ ನೀವು ಪದೇ ಪದೇ ನಿಮ್ಮ ಪಾಸ್ಟ್ಗೆ ಹೋಗಿ ಮತ್ತೆ ಮತ್ತೆ ಹೆಕ್ಕಿ ಅದ್ರ ಬಗ್ಗೆ ಆಲೋಚನೆ ಮಾಡ್ತಿರೋದಿರ್ಬೋದು. ಜಸ್ಟ್ ಲೆಟ್ ಗೋ ಆ್ಯಂಡ್ ರಿಲೀಸ್ ನಿಮ್ಮ ಪಾಸ್ಟ್ ಐಡಿಯಾಸ್ನ ಅಥವಾ ಮೆಮರೀಸ್ನ. ಐ ನೋ ಇಟ್ ಇಸ್ ಡಿಫಿಕಲ್ಟ್. ನಾವು ಹೇಳಿದ ಮಾತ್ರಕ್ಕೆ ಎಲ್ಲ ಏನೂ ಆಗಿಲ್ಲ ಅಂತಲ್ಲ, ಎಲ್ಲ ಆಗಿರೋದು ನಿಜ, ನಮ್ಮ ಪಾಸ್ಟ್ ನಡೆದಿದ್ದು ನಿಜ, ನಮ್ಮ ಜೀವನದಲ್ಲಿ ನಾವು ಈ ಹ್ಯಾಬಿಟ್ಸ್ನೆಲ್ಲ ಕಲ್ಟಿವೇಟ್ ಮಾಡ್ಕೊಂಡಿದ್ದು ನಿಜ, ಈ ಬ್ಲಾಕೇಜಸ್ನೆಲ್ಲ ನಮ್ಮ ಜೀವನದಲ್ಲಿ ನಾವೇ ತಂದುಕೊಂಡಿದ್ದು ನಿಜ. ಸೊ ನಾವೇ ಮಾಡ್ಕೊಂಡಿದ್ದು ಆದ್ದರಿಂದ ನಾವೇ ಬದಲಾಯಿಸಲೂಬಹುದು ಅನ್ನೋ ಅಂಥದ್ದನ್ನ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಿಮಗೆ ಹೇಳ್ತಾ ಇರೋದು. ಯು ಆರ್ ರೆಸ್ಪಾನ್ಸಿಬಲ್ ಫಾರ್ ಯುವರ್ ಗುಡ್, ಬ್ಯಾಡ್
ugly and everything else. ಸೊ ಅದು ನಿಮಗೆ ಇಂಪಾರ್ಟೆಂಟ್ ಮೆಸೇಜು. ಟೇಕ್ ರೆಸ್ಪಾನ್ಸಿಬಿಲಿಟಿ. ನಿಮ್ಮ ಎಲ್ಲ ಪಾಸ್ಟ್ ಡಿಸಿಷನ್ಸ್ಗೂ, ನಿಮ್ಮ ಪಾಸ್ಟ್ ಡಿಸಿಷನ್ಸಿಂದ ಬಂದಂಥ ಕಾನ್ಸಿಕ್ವೆನ್ಸಸ್ಗೂ, ಮತ್ತು ಇವಾಗ ಮುಂದಕ್ಕೆ ನೀವು ಏನೇನ ಇನ್ವೈಟ್ ಮಾಡ್ತಾ ಇದ್ದೀರಾ ಅದನ್ನು ಇನ್ವೈಟ್ ಮಾಡಬೇಕಾದ್ರೆ ಈ ವಾಟ್ ಎವರ್ ಇಸ್ ಸ್ಟಾಪಿಂಗ್ ಯು ಅದನ್ನು ರಿಲೀಸ್ ಮಾಡೋದಕ್ಕೆ ರೆಡಿಯಾಗಿ, ಆ್ಯಂಡ್ ದೆನ್ ಯು ಇನ್ವೈಟ್ ದಿಸ್ ಬ್ಯೂಟಿಫುಲ್ ಮ್ಯಾನಿಫೆಸ್ಟೇಷನ್. ಯಾಕೆಂದರೆ ಈ ಕಾರ್ಡ್ ಬಂದು ಹೇಳ್ತಾ ಇರೋದು ಇಟ್ ಈಸ್ ಟೈಮ್ ಟು ಮ್ಯಾನಿಫೆಸ್ಟ್. ನೀವು ಮ್ಯಾನಿಫೆಸ್ಟ್ ಆಲ್ರೆಡಿ ಮಾಡ್ತಿದ್ದೀರಾ, ಮತ್ತು ಆ ಮ್ಯಾನಿಫೆಸ್ಟೇಷನ್ ಬಂದು ಈ ಹಳೆ ನೀರು ಜೊತೆ ಸೇರಿಕೊಂಡು, ಈ ಫ್ರೆಶ್ ನೀರು ಹಳೆ ನೀರು ಜೊತೆ ಸೇರಿಕೊಂಡಾಗ ದೆರ್ ವಿಲ್ ಬಿ ನೋ ಡಿಫ್ರೆನ್ಸ್. ಸೊ ಫಸ್ಟು ನಮ್ಮ ಟ್ಯಾಂಕ್ನ ಹಳೆ ನೀರನ್ನೆಲ್ಲ ತೆಗೆದು ಟ್ಯಾಂಕ್ನೆಲ್ಲ ಕ್ಲೀನ್ ಮಾಡಿ, ಬ್ಲೀಚ್ ಮಾಡಿ, ಡ್ರೈ ಮಾಡಿ, ಫ್ರೆಶ್ ಆಗಿ ಇಟ್ಕೊಂಡಾಗ ಹೊಸ ನೀರು ಬಂದಾಗ ಇಟ್ ವಿಲ್ ಬಿ ಫ್ಯಾಂಟಾಸ್ಟಿಕ್. ತಿರ್ಗಾ ಹಳೆ ನೀರು ಅಲ್ಲೇ ನಿಂತಿದೆ, ಅದು ಆಲ್ರೆಡಿ ಎಷ್ಟೊಂದು ಕೆಟ್ಟ ನೀರಾಗಿದೆ, ಅದು ತಿರ್ಗಾ ನಾವು ಹೊಸದನ್ನು ತರ್ತಾ ಇದ್ದೀವಿ ಅಂದರೆ, ಬಟ್ ಆ್ಯಕ್ಚುಲಿ ದ ಪ್ರಾಬ್ಲಮ್ ಈಸ್ ಈ ವೈಬ್ರೇಷನ್ಗೆ ಮ್ಯಾಚ್ ಆಗುವಂಥ ಎನರ್ಜಿನ ನಾವು ಇನ್ವೈಟ್ ಮಾಡ್ತಾ ಇದ್ದೀವಿ. ಇಟ್ ಇಸ್ ಟೈಮ್ ಟು ಕ್ಲಿಯರ್ ಥಿಂಗ್ಸ್ ಆಫ್. ಇದು ಸೀರಿಯಸ್ ಆಗಿರೋಂಥ ಸಿಚುವೇಶನ್ ಇರ್ಬೋದು, ಪಾಸ್ಟ್ ರಿಲೇಷನ್ಶಿಪ್ಗಳ ಬಗ್ಗೆ ಮಾತಾಡ್ತಿರ್ಬೋದು, ಅಥವಾ ಸಿಂಪಲ್ ವಿಚಾರಗಳೂ ಇರ್ಬೋದು, ಲೈಕ್ ಯುವರ್ ಹ್ಯಾಬಿಟ್ಸ್ ಅಥವಾ ಪ್ಯಾಟರ್ನ್ಸ್. ನನ್ನ ಹೆಲ್ತ್ ಇಂಪ್ರೂವ್ ಆಗಬೇಕು, ನನ್ನ ಹೆಲ್ತ್ ಮ್ಯಾನಿಫೆಸ್ಟ್ ಮಾಡಬೇಕು, ನನ್ನ ವೆಯ್ಟ್ ಲಾಸ್ ಮ್ಯಾನಿಫೆಸ್ಟ್ ಮಾಡಬೇಕು, ವಾಟ್ ಎವರ್, ಆ್ಯಸ್ ಸಿಂಪಲ್ ಆ್ಯಸ್ ದ್ಯಾಟ್. ಬಟ್ ಅದನ್ನು ನಾವು ಮಾಡಬೇಕಂತ ಅಂದರೆ ನಾವು ಏನನ್ನ ರಿಲೀಸ್ ಮಾಡಬೇಕು ಅದನ್ನು ಮಾಡಬೇಕಾಗಿರುತ್ತೆ. ಸೊ ವಿ ಹ್ಯಾವ್ ದ ಎಂಪ್ರೆಸ್ ಕಾರ್ಡ್. ಯಾ, ದಿಸ್ ಇಸ್ ದ ಪೀರಿಯಡ್ ಆಫ್ ಗ್ರೋತ್ ಆ್ಯಂಡ್ ಮ್ಯಾನಿಫೆಸ್ಟೇಷನ್. ನಿಮಗೆ ಗ್ರೂಪ್ ನಂಬರ್ 1 ದೆರ್ ಇಸ್ ಅ ಲಾಟ್ ಆಫ್ ಗ್ರೋತ್ ಆ್ಯಂಡ್ ಮ್ಯಾನಿಫೆಸ್ಟೇಷನ್. ಎಂಪ್ರೆಸ್ ಇಲ್ಲಿರೋದು, ಮತ್ತು ಈ ಕಾರ್ಡಲ್ಲಿ ದೆರ್ ಇಸ್ ಲಾಟ್ ಆಫ್ ಮ್ಯಾನಿಫೆಸ್ಟೇಷನ್ ಆಫ್ ಡ್ರೀಮ್ಸ್ ಇರೋದು. ಆ್ಯಂಡ್ ದೆನ್ ವಿ ಹ್ಯಾವ್ ನೈಟ್ ಆಫ್ ಪೆಂಟಕಲ್ಸ್ ವಿಚ್ ಈಸ್ ದ ಸ್ಲೋ ಮೂವ್ಮೆಂಟ್. ನಿಮಗೆ ಬರ್ತಾ ಇರೋಂಥ ಚೇಂಜಸ್ ಬಂದು ಸ್ಲೋ ಆಗಿ ಇರೋ ಥರ ಅನ್ನಿಸ್ಬೋದು. ಸೊ ಈ ಗ್ರೋತ್ ಬಂದು ಸ್ಲೋ ಆಗಿ ನಡೀತಾ ಇರೋದನ್ನು ಆಕ್ಸಲರೇಟ್ ಮಾಡಬೇಕಂದ್ರೆ ನೀವು ಮಾಡಬೇಕಾಗಿರೋಂಥ ಬದಲಾವಣೆ, ನೀವು ಮಾಡಬೇಕಾಗಿರೋಂಥ ನಿರ್ಧಾರ, ನೀವು ಯಾವುದನ್ನು ಪೋಸ್ಟ್ಪೋನ್ ಮಾಡ್ತಾ ಇದ್ದೀರಾ, ಯಾವುದನ್ನು ಮುಂದಕ್ಕೆ ತಳ್ಳೋ ಅಂಥ ಪ್ರಯತ್ನ ಮಾಡ್ತಾ ಇದ್ದೀರಾ, ಆ ವಿಚಾರನ ಇಮ್ಮಿಡಿಯೇಟಾಗಿ ಅದ್ರ ಬಗ್ಗೆ ಆಲೋಚನೆ ಮಾಡಿ ಅದನ್ನು ರಿಲೀಸ್ ಮಾಡೋದು, ಮತ್ತು ಅದನ್ನು ಫಸ್ಟ್ ಆಫ್ ಆಲ್ ಅಕ್ನಾಲೇಜ್ ಮಾಡೋದು. ಯಾಕೆಂದರೆ ಈ ಮ್ಯಾನಿಫೆಸ್ಟೇಷನನ್ನು ತಡೀತಾ ಇರೋದು ನೀವೇ ವಿತ್ ದಿಸ್ 8 ಆಫ್ ಸ್ವಾರ್ಡ್ಸ್. ನಿಮ್ಮ ಒಂದು ಬ್ಲಾಕೇಜಸ್ಗಳಿಂದ, ನಿಮ್ಮ ಒಂದು ಅಪನಂಬಿಕೆಗಳಿಂದ, ನಿಮ್ಮ ಮೈಂಡಲ್ಲಿರೋ ಅಂಥ ರೆಸ್ಟ್ರಿಕ್ಷನ್ಗಳಿಂದ, ಮಾಡಬೇಕಾಗಿರೋ ಬದಲಾವಣೆನ ಮಾಡೋದಕ್ಕೆ ಹಿಂದೆ ಮುಂದೆ ನೋಡ್ತಿರೋದ್ರಿಂದ, ಪಾಸ್ಟಲ್ಲಿ ನಾನು ಕಂಫರ್ಟಬಲ್ ಆಗಿದ್ದೀನಿ ಅಥವಾ ನಾನು ಇರೋವಂಥ ಜಾಗದಲ್ಲಿ ನಾನು ಕಂಫರ್ಟಬಲ್ ಆಗಿದ್ದೀನಿ, ಈ ಮುಂದೆ ಬರೋವಂಥ ಪರಿಸ್ಥಿತಿ ಯಾವ ರೀತಿ ಇರುತ್ತೋ ಅಂತ ಗೊತ್ತಿಲ್ಲ, ಸೊ ಐ ಆಮ್ ಸೇಫ್ ಹಿಯರ್ ಅನ್ನೋ ಥರ ಒಂದು ದೆರ್ ಇಸ್ ದಿಸ್ ಫೀಲಿಂಗ್. ಆ ಬಡತನ ಅಂತ ಇದ್ರೂ ದಟ್ ಈಸ್ ಫಾರ್ ಎಕ್ಸಾಂಪಲ್, ಬಡತನದ ಬಗ್ಗೆ ನಾವು ಇಲ್ಲಿ ಮಾತಾಡದೇ ಇರ್ಬೋದು. ಇಲ್ಲಿ ಪೆಂಟಕಲ್ಸ್ ಇರೋದ್ರಿಂದ ಐ ಆಮ್ ಥಿಂಕಿಂಗ್ ದುಡ್ಡಿಲ್ಲ ಅಂತ ನಾವು ತುಂಬ ದಿನ ನಾವು ಸ್ಟೋರಿ ಅದನ್ನು ರಿಪೀಟ್ ಮಾಡಿದಾಗ ಇಟ್ ಹ್ಯಾಸ್ ಬಿಕಮ್ ನಮ್ಮ ಐಡೆಂಟಿಟಿ. ಸೊ ಇವಾಗ ದುಡ್ಡಿಲ್ಲ ಅಂತ ಅನ್ನೋದನ್ನು ನಾನು ಚೇಂಜ್ ಮಾಡೋಕ್ಕೆ ಹೋದಾಗ ನನ್ನ ಐಡೆಂಟಿಟಿನೇ ಚೇಂಜ್ ಆಗ್ತಾ ಇದೆ. ಸೊ ನನಗೆ ದುಡ್ಡಿಲ್ಲ ಅನ್ನೋದು ನನ್ನ ಐಡೆಂಟಿಟಿ ಅಲ್ಲ ಅಂದಾಗ ವಾಟ್ ಇಸ್ ಮೈ ನ್ಯೂ ಐಡೆಂಟಿಟಿ? ಈ ಹೊಸ ಐಡೆಂಟಿಟಿನಲ್ಲಿ ಓಕೆ ನಾನು ದುಡ್ಡನ್ನು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀನಿ, ಫಂಟಾಸ್ಟಿಕ್. ಸೊ ಈಗ ದುಡ್ಡು ಬರೋದಕ್ಕೆ ಸ್ಟಾರ್ಟ್ ಆಯಿತು, ವಾಟ್ ಆಮ್ ಐ ಫೀಲಿಂಗ್? ದೆರ್ ಇಸ್ ಅ ಕನ್ಫ್ಯೂಷನ್. ನನ್ನ ಹತ್ರ ಇಷ್ಟು ದಿನ ದುಡ್ಡಿಲ್ಲ ಅಂದಿದ್ದು ನನ್ನ ಸ್ಟೋರಿ ಆಗಿತ್ತು, ಇವಾಗ ದುಡ್ಡಿದೆ ಅಂತ ಅಂದ್ಕೊಳ್ಳೋದು ಇಟ್ ಈಸ್ ವೆರಿ ಅನ್ಕಂಫರ್ಟಬಲ್ ನನಗೆ. ಸೊ ವಾಟ್ ಈಸ್ ಮೈ ನ್ಯೂ ಐಡೆಂಟಿಟಿ? ವಾಟ್ ಈಸ್ ಮೈ ನ್ಯೂ ಸ್ಟೋರಿ? ಬಡತನ ಇದ್ರೂ ದೆರ್ ಇಸ್ ಅ ಕಂಫರ್ಟ್ ಆಫ್ ಐಡೆಂಟಿಟಿ. ಸೊ ಆ ಐಡೆಂಟಿಟಿನ ಶಿಫ್ಟ್ ಮಾಡಬೇಕಾಗಿರೋದು ಈಸ್ ಯೋರ್ ರೆಸ್ಪಾನ್ಸಿಬಿಲಿಟಿ. ಈಗ ಈ ಸಮಯದಲ್ಲಿ ದಿಸ್ ಈಸ್ ಜಸ್ಟ್ ಅನ್ ಎಕ್ಸಾಂಪಲ್. ನಿಮ್ಮ ಹತ್ರ ದುಡ್ಡಿಲ್ಲ ಅನ್ನೋ ಪರಿಸ್ಥಿತಿಯಿಂದ ಏಕ್ದಮ್ ನನ್ನ ಹತ್ರ ಎಷ್ಟೊಂದು ದುಡ್ಡಿದೆ, ನಾನು ಬಿಲ್ಸ್ ಪೇ ಮಾಡಿ, ಸೇವ್ ಮಾಡಿ, ಸಾರಿ ಅಬೌಟ್ ದ್ಯಾಟ್, ಬಿಲ್ಸ್ ಪೇ ಮಾಡಿ, ಸೇವ್ ಮಾಡಿ, ಏನೆಲ್ಲ ಮಾಡಿನೂ ನನ್ನ ಅಕೌಂಟಲ್ಲಿ ಇನ್ನೂ 1 ಲಕ್ಷ ಇದೆ ಅಂತ ಅಂದರೆ ಹೌ ಡಸ್ ದಟ್ ಮೇಕ್ ಯು ಫೀಲ್? ಸೊ ಆ ಸ್ಟೋರಿ ಜೊತೆ, ಆ ಐಡೆಂಟಿಟಿ ಜೊತೆ ನೀವು ಕಂಫರ್ಟಬಲ್ ಆಗಿದ್ದೀರಾ. ಸೊ ಆ ಕಂಫರ್ಟ್ನ ಹೆಂಗೆ ತೊಗೊಳ್ಳೋದು, ಹೆಂಗೆ ಅದನ್ನು ನಿಜ ಅಂತ ನಂಬೋದು? ಏಕೆಂದರೆ ಆ ಹೊಸ ರಿಯಾಲಿಟಿನ ನಾವು ನಿಜ ಅಂತ ನಂಬ್ತಿಲ್ಲ ಅಂತ ಅಂದರೆ ದೇರ್ ಇಸ್ ಅ ಕಾಂಟ್ರಡಿಕ್ಷನ್. ನಿಮಗೆ ಬೇಕು ಅಂತ ಅಂದ್ಕೊಳ್ತಾ ಇರೋದು, ಬೇಕು ಅನ್ನೋದನ್ನು ರಿಸೀವ್ ಮಾಡ್ಕೊಳ್ಳೋದಕ್ಕೆ ನಿಮ್ಮ ರೆಡಿನೆಸ್ ಇಲ್ಲ. ನೀವಿನ್ನೂ ಈ ಬ್ಲಾಕ್ಡ್ ಎನರ್ಜಿನಲ್ಲೇ ಇದ್ದೀರಾ ಅಂತಂದರೆ ನೀವು ಕೇಳ್ತಾ ಇರೋದೊಂದು, ನಿಮ್ಮ ಮೈಂಡ್ ಸೆಟ್ ಒಂದಾಗಿರುತ್ತೆ. ಸೊ ಫಸ್ಟು ಸ್ವಿಚ್ ಟು ನ್ಯೂ ಐಡೆಂಟಿಟಿ. ನಿಮಗೆ ನೀವು ಆ ಕಂಫರ್ಟಬಲ್ ಆಗೋದನ್ನು ಕಲ್ತ್ಕೊಳ್ಳಿ ನಿಮ್ಮ ಹೊಸ ಐಡೆಂಟಿಟಿನಲ್ಲಿ. ಸೊ ಐ ಹ್ಯಾವ್ ನೋ ಮನಿ, ಇವತ್ತು ನನಗೆ ಬಿಲ್ ಕಟ್ಟೋದಕ್ಕೆ ತುಂಬ ಕಷ್ಟ, ಈ ಬಿಲ್ ಅಂದರೆ ನನಗೆ ಅರ್ನಿಂಗ್ಸ್ಗಿಂತ ನನಗೆ ಬರೀ ಎಕ್ಸ್ಪೆನ್ಸಸ್ಸೇ ಜಾಸ್ತಿ, ಆ ಥರ ಒಂದು ಪರಿಸ್ಥಿತಿಯಿಂದ ದಟ್ ಈಸ್ ಯುವರ್ ಐಡೆಂಟಿಟಿ. ಆ್ಯಕ್ಚುಲಿ ದಟ್ ಈಸ್ ವೆರಿ ಕಂಫರ್ಟಬಲ್.
ಕಂಫರ್ಟಬಲ್, ಫಿಸಿಕಲಿ ಕಂಫರ್ಟ್ ಇಲ್ಲ ಅಂದ್ರೂ ಲೈಕ್ ನನಗೆ ಗೊತ್ತು ಈ ಪರಿಸ್ಥಿತಿ ಹಿಂಗಿದೆ ಅಂತ ಹೇಳಿ. ಸೊ ನನಗೆ ಗೊತ್ತಿಲ್ಲದೆ ಇರೋವಂಥ ಸಿಚುವೇಶನ್ಗೆ ನಾನು ಮೂವ್ ಆಗಬೇಕಾದ್ರೆ ಐ ಹ್ಯಾವ್ ಟು ಶಿಫ್ಟ್ ಆ್ಯಂಡ್ ಸ್ವಿಚ್ ಮೈ ಐಡೆಂಟಿಟಿ. ಇವಾಗ ನನ್ನ ಹತ್ರ ದುಡ್ಡಿದೆ, ಎಲ್ಲ ಬಿಲ್ಸನ್ನು ಪೇ ಮಾಡಾಯಿತು, ಎಲ್ಲ ಸಾಲಗಳನ್ನು ತೀರ್ಸಾಯಿತು, ಲೋನ್ಗಳೆಲ್ಲ ಆಲ್ಮೋಸ್ಟ್ ತೀರ್ತಾ ಬಂದಿದೆ, ಎಲ್ಲ ತೀರಿಸಿ ಎಲ್ಲ ಕೊಟ್ಟು ಎಲ್ಲರಿಗೂ ಗಿಫ್ಟ್ಸ್ ಕೊಟ್ಟು ಎಲ್ಲರಿಗೂ ಸೆಲೆಬ್ರೇಷನ್ ಮಾಡಿ ನನಗೆ ನಾನು ಬೇಕಾಗಿರೋವಂಥದ್ದನ್ನೆಲ್ಲ ತೊಗೊಂಡು ನನ್ನ ಹತ್ರ ಇನ್ನೂ 1,00,000 ಇದೆ ನನ್ನ ಅಕೌಂಟಲ್ಲಿ. ಹೌ ಡಸ್ ದಟ್ ಮೇಕ್ ಯು ಫೀಲ್? ಈ ಐಡೆಂಟಿಟಿ ನಿಮ್ಮದು ಅಂತ ಅನ್ಸುತ್ತಾ? ಅದು ನೀವು ಅಂತ ಅನ್ಸುತ್ತಾ? ದಟ್ ಈಸ್ ಜಸ್ಟ್ ಆನ್ ಎಕ್ಸಾಂಪಲ್. ನೀವು ಇದನ್ನು ಯಾವುದೇ ಸಿಚುವೇಶನ್ ಬೇಕಾದರೂ ಹಾಕ್ಕೊಳ್ಳಿ. ಸೊ ನೀವು ಕೇಳ್ತಾರ ಈ ಹೊಸ ರಿಯಾಲಿಟಿ ನಿಮ್ಮ ಐಡೆಂಟಿಟಿ ಅಂತ ಅನ್ಸುತ್ತಾ, ಅಥವಾ ಇನ್ನೂ ನೀವು ಈ ಹಳೆ ಐಡೆಂಟಿಟಿನಲ್ಲಿದ್ದೀರಾ? ಹೌ ಡಸ್ ದಟ್ ಮೇಕ್ ಯು ಫೀಲ್? ಈ ರೀಡಿಂಗ್ನಲ್ಲಿ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಿಮಗೆ ಆ್ಯಕ್ಚುಲಿ ಕೈಂಡ್ ಆಫ್ ಅ ಹೋಮ್ವರ್ಕ್ ನಿಮಗೆ ಹೆಂಗೆ, ಹೌ ವಿಲ್ ಐ ಚೇಂಜ್, ಈ ಹೊಸ ರಿಯಾಲಿಟಿ ಬೇಕು ಬೇಕು ಬೇಕು, ನನಗೆ ಚೇಂಜಸ್ ಬೇಕು ಅಂತ ಹೇಳ್ತಾ ಇದ್ದೀನಿ. ಬಟ್ ಆ ಚೇಂಜಸ್ಗೆ ನಾನು ಮ್ಯಾಚ್ ಆಗ್ತಾ ಇದ್ದೀನ, ನನ್ನ ಐಡೆಂಟಿಟಿ ಮ್ಯಾಚ್ ಆಗ್ತಾ ಇದೆಯಾ? ದ್ಯಾಟ್ ಈಸ್ ವಾಟ್ ಈಸ್ ಇಂಪಾರ್ಟೆಂಟ್ ನಿಮಗೆ ಈ ಸಮಯದಲ್ಲಿ. ಸೊ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು ನಿಮ್ಮನ್ನು ಬೇರೆ ಹೊರಗಡೆಯಿಂದ ಏನೂ ತಡಿತಾ ಇಲ್ಲ. ನಿಮ್ಗೆ ಬೇಕಾಗಿರೋಂಥ ಮ್ಯಾನಿಫೆಸ್ಟೇಷನು ಇಟ್ ಈಸ್ ಹ್ಯಾಪನಿಂಗ್. ಯಾಕೆಂದರೆ ವಿ ಹ್ಯಾವ್ ಎಂಪ್ರೆಸ್, ವಿ ಹ್ಯಾವ್ ಮ್ಯಾನಿಫೆಸ್ಟಿಂಗ್ ಡ್ರೀಮ್ಸ್, ಮತ್ತು ನೈಟ್ ಆಫ್ ಪೆಂಟಕಲ್ಸ್ ವಿಚ್ ಈಸ್ ಅ ಸ್ಲೋ ಮೂವಿಂಗ್ ಎನರ್ಜಿ. ಎಲ್ಲ ನಿಮಗೆ ಬೇಕಾಗಿರೋಂಥ ಮ್ಯಾನಿಫೆಸ್ಟೇಷನು ನಿಮ್ಮ ಕಡೆ ಸ್ಲೋ ಆಗಿ ಸ್ಟಡಿಯಾಗಿ ಬರ್ತಾ ಇದೆ. ಬಟ್ ನೀವು ಮಾಡಬೇಕಾಗಿರೋದು ಈ ಬ್ಲಾಕೇಜಸ್ನ ರಿಲೀಸ್ ಮಾಡೋದಕ್ಕೆ, ನಿಮ್ಮ ಐಡೆಂಟಿಟಿನ ಶಿಫ್ಟ್ ಮಾಡೋದಕ್ಕೆ, ನಿಮ್ಮ ಈ ಹೊಸ ರಿಯಾಲಿಟಿ ನನಗೆ ಬೇಕು ಅಂತ ಕೇಳ್ತಾ ಇರೋದಕ್ಕೆ ನಿಮ್ಮ ಅಲೈನ್ಮೆಂಟನ್ನ ತರೋದು, ಆ ಹೊಸ ಐಡೆಂಟಿಟಿ ಜೊತೆ ನಿಮ್ಮನ್ನ ನೀವು ಮ್ಯಾಚ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡೋದು. ಸೊ ದುಡ್ಡು ಇಲ್ಲದೆ ಇರೋವಂಥ ವ್ಯಕ್ತಿ ಯಾವ ರೀತಿ ಇರ್ತಾರೆ, ದುಡ್ಡು ಇರೋವಂಥ ವ್ಯಕ್ತಿ ಯಾವ ರೀತಿ ಇರ್ತಾರೆ. ಸೊ ವಾಟ್ ಇಟ್ ಫೀಲ್ಸ್ ಟು ಬಿ ರಿಚ್. ಓಕೆ, ಅಗೇನ್ ದಿಸ್ ಇಸ್ ಜಸ್ಟ್ ಅನ್ ಎಕ್ಸಾಂಪಲ್. ಇದನ್ನು ಯಾವುದೇ ಸಿಚುವೇಶನ್ ಬೇಕಾದರೂ ಅಳವಡಿಸ್ಕೊಳ್ಳಿ. ನನಗೆ ಆ ಫೀಲಿಂಗೇ ಗೊತ್ತಿಲ್ಲ, ಬೀಯಿಂಗ್ ರಿಚ್ ಅನ್ನೋಂಥ ಫೀಲಿಂಗೇ ನನಗೆ ಗೊತ್ತಿಲ್ಲ, ನನಗೆ ಯಾವಾಗಲೂ ಬಡತನದಲ್ಲೇ ಇದೆ ಅಂದರೆ ಇಟ್ ಈಸ್ ವೆರಿ ಡಿಫಿಕಲ್ಟ್ ನೀವು ಇಮ್ಮಿಡಿಯೇಟಾಗಿ ದುಡ್ಡನ್ನ ಮ್ಯಾನಿಫೆಸ್ಟ್ ಮಾಡೋದು. ಸೊ ಫಸ್ಟ್ ಲರ್ನ್ ಟು ಸ್ವಿಚ್ ಆ ಐಡೆಂಟಿಟಿನ ಸ್ಲೋ ಆಗಿ. ಓಕೆ, ಇಟ್ ಇಸ್ ಕಂಫರ್ಟಬಲ್ ಟು ಬಿ ರಿಚ್ ಅಂತ ಹೇಳಿ ನಿಮ್ಮ ಬಾಡಿಗೆ, ನಿಮ್ಮ ಮೈಂಡಿಗೆ ಅದು ನಿಜ ಅಂತ ಅನ್ನಿಸ್ಲಿಲ್ಲ ಅಂದರೆ, ನೀವು ಕಂಫರ್ಟಬಲ್ ಆಗಿಲ್ಲ ಅಂತ ಅಂದರೆ, ನಿಮ್ಮ ಬಾಡಿ ನಿಮ್ಮ ಮೈಂಡು ನಿಮ್ಮನ್ನ ಸೇಫ್ ಆಗಿಡೋ ಪ್ರಯತ್ನದಲ್ಲಿ ಇಟ್ ವಿಲ್ ನಾಟ್ ಲೆಟ್ ಯು ಬಿಕಮ್ ರಿಚ್. ಓಕೆ, ಸೊ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು ಈ ಸಮಯದಲ್ಲಿ ರಿಲೀಸ್ ದಿಸ್ ಬ್ಲಾಕೇಜಸ್, ಮತ್ತು ಪ್ರಾಕ್ಟೀಸ್ ಮಾಡಿ ನಿಮಗೆ ಹೊಸದಾಗಿ ಬೇಕಾಗಿರೋಂಥ ರಿಯಾಲಿಟಿನಲ್ಲಿ ಹೌ ಡಸ್ ಇಟ್ ಮೇಕ್ ಯು ಫೀಲ್. ನೀವು ಇವತ್ತು ಅಂದ್ಕೊಳ್ತಾ ಇರೋದು ನಿಮ್ಮ ಕೈಗೆ ಸಿಕ್ಕಾಗ ಹೌ ಡಸ್ ದಟ್ ಮೇಕ್ ಯು ಫೀಲ್. ನೀವು ಅಂದ್ಕೊಳ್ತಾ ಇರೋಂಥ ರಿಲೇಷನ್ಶಿಪ್ ನಿಮ್ಮ ಜೀವನದಲ್ಲಿದ್ದಾಗ ಹೌ ಡಸ್ ದಟ್ ಮೇಕ್ ಯು ಫೀಲ್. ಆವಾಗ ಜೀವನ ಯಾವ ರೀತಿ ಇರುತ್ತೆ, ಆವಾಗ ನಿಮ್ಮ ದಿನಚರಿ ಯಾವ ರೀತಿ ಇರುತ್ತೆ, ಆವಾಗ ಅವ್ರ ಜೊತೆ ಯಾವ ರೀತಿ ನೀವು ಸಮಯ ಕಳೀತೀರಾ. ಆರ್ ಯು ಕಂಫರ್ಟಬಲ್ ಈ ಹೊಸ ಐಡೆಂಟಿಟಿನಲ್ಲಿ, ಹೊಸ ರಿಯಾಲಿಟಿನಲ್ಲಿ, ಹೊಸ ಸಿಚುವೇಶನಲ್ಲಿ ನಿಮ್ಮನ್ನು ನೀವು ಪ್ಲ್ಯಾಂಟ್ ಮಾಡಿದಾಗ. ಸೊ ದಟ್ ಈಸ್ ಸಮಥಿಂಗ್ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಇವತ್ತು ನಿಮಗೆ ಕೈಂಡ್ ಆಫ್ ಅನ್ ಅಸೈನ್ಮೆಂಟ್. ಹೊಸ ಐಡೆಂಟಿಟಿಗೆ ನೀವು ಶಿಫ್ಟ್ ಮಾಡಿದಾಗ ಹೌ ಆರ್ ಯು ಫೀಲಿಂಗ್. ನಿಮ್ಗಲ್ಲಿ ಕಂಫರ್ಟಬಲ್ ಆಗಿ ಅನ್ನಿಸ್ಲಿಲ್ಲ ಅಂತ ಅಂದರೆ ದೇರ್ ಆರ್ ಬ್ಲಾಕೇಜಸ್. ಓಕೆ, ಸೊ ಆ ಬ್ಲಾಕೇಜನ್ನು ರಿಲೀಸ್ ಮಾಡೋದು ಹೇಗೆ? ಹೊಸದಾಗಿ ಮತ್ತೆ ಆ ಅಲೈನ್ಮೆಂಟ್ ಮೇಲೆ ವರ್ಕ್ ಮಾಡೋದು, ಕಾನ್ಸ್ಟೆಂಟ್ಲಿ ಆ ಅಫರ್ಮೇಷನ್ ಹೇಳ್ಕೊಡೋದು. ಐ ಆಮ್ ಕಂಫರ್ಟಬಲ್ ವಿತ್ ಮೈ ನ್ಯೂ ರಿಯಾಲಿಟಿ, ಐ ಆಮ್ ಕಂಫರ್ಟಬಲ್ ವಿತ್ ಸೋ ಮಚ್ ಆಫ್ ಮನಿ, ಐ ಆಮ್ ಕಂಫರ್ಟಬಲ್ ಟು ಸ್ಟೇ ಇನ್ ಅ ಹೆಲ್ದಿ ಹ್ಯಾಪಿ ರಿಲೇಷನ್ಶಿಪ್. ಸೊ ಈ ರೀತಿ ಯಾವ ಸಿಚುವೇಶನಲ್ಲಿ ನಿಮಗೆ ರೆಸಿಸ್ಟೆನ್ಸ್ ಇದೆ ಅಥವಾ ಹೊಸ ಐಡೆಂಟಿಟಿಗೆ, ಹೊಸ ರಿಯಾಲಿಟಿ ಬಗ್ಗೆ ನೀವು ಆಲೋಚನೆ ಮಾಡಿದಾಗ ಇಟ್ ಫೀಲ್ಸ್ ಲೈಕ್ ದಟ್ ಈಸ್ ನಾಟ್ ಯು, ಅದು ನಾನಲ್ಲ ಅನ್ನೋ ಥರ ನಿಮಗೆ ಭಾವನೆ ಬಂದಾಗ ಇಟ್ ಈಸ್ ಟೈಮ್ ಟು ಟೆಲ್ ಯುವರ್ ಸೆಲ್ಫ್ ಆ್ಯಂಡ್ ಮೇಕ್ ಯುವರ್ ಸೆಲ್ಫ್ ಕಂಫರ್ಟಬಲ್ ಈ ಹೊಸ ರಿಯಾಲಿಟಿನಲ್ಲಿ. ಸೊ ದಟ್ ಈಸ್ ವೆನ್ ನಿಮ್ಮ ಮ್ಯಾನಿಫೆಸ್ಟೇಷನ್ ಇನ್ನೂ ಆಕ್ಸಿಲರೇಟೆಡ್ ಫೇಸಲ್ಲಿ ಬರೋದಕ್ಕೆ ಸಾಧ್ಯ, ಮತ್ತು ನೀವು ಅದನ್ನು ಲಾಂಗ್ ಟೈಮ್ ತನಕ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಸಾಧ್ಯ. ಫಾರ್ ಎಕ್ಸಾಂಪಲ್ ಈ ಲಾಟ್ರಿ ವಿನ್ನರ್ಸು ನೀವು ಎಷ್ಟೊಂದು ಸ್ಟೋರಿ ಕೇಳಿರ್ಬೋದು. ಲಾಟ್ರಿ ವಿನ್ ಮಾಡ್ತಾರೆ, 1 ವರ್ಷ 2 ವರ್ಷ 3 ವರ್ಷದಲ್ಲಿ ಏನೇನು ಪಡ್ಕೊಂಡಿದ್ರಿ ಎಲ್ಲ ಕಳ್ಕೊಳ್ತಾರೆ. 1 ವರ್ಷದೊಳಗಡೆ 6 ಮಂತ್ಸ್ ಒಳಗಡೆ ಅವ್ರು ಪಡ್ಕೊಂಡಿದ್ದಂಥ ಲಾಟ್ರಿ ಮನಿ ಎಷ್ಟು ಕೋಟಿ ಆದರೂ ಆಗಿರಲಿ ಕಳ್ಕೊಂಡು ಬಿಡ್ತಾರೆ. ಯಾಕೆಂದರೆ ಅವ್ರಿಗೆ ಗೊತ್ತಿಲ್ಲ ವಾಟ್ ಇಟ್ ಮೀನ್ಸ್ ಟು ಬಿ ರಿಚ್ ಅಂತ ಹೇಳಿ. ಆ ದುಡ್ಡು ಬಂದ ತಕ್ಷಣ ಯಾರಿಗೋ ಅಲ್ಲಿ ಇಲ್ಲಿ ಎಲ್ಲ ಕೊಟ್ಟು ದೇ ವಿಲ್ ಜಸ್ಟ್ ಫಿನಿಶ್ ಆಫ್ ದ ಮನಿ. ಯಾಕೆಂದರೆ
ದೇ ಡೋಂಟ್ ನೋ ಹೌ ಟು ಹೋಲ್ಡ್ ಆನ್ ಟು ಸೋ ಮಚ್ ಆಫ್ ಮನಿ. ಬೀಯಿಂಗ್ ರಿಚ್ ಅಂದರೆ ಏನಂತ ಗೊತ್ತಿರೋದಿಲ್ಲ. ಸೊ ನಮ್ಮ ಮೈಂಡ್ ಸೆಟ್ನ ನಾವು ಶಿಫ್ಟ್ ಮಾಡಿಕೊಂಡು ಆವಾಗ ನಮಗೆ ರಿಲೇಷನ್ಶಿಪ್ಪು ದುಡ್ಡು ಬರೋದಕ್ಕೆ ಸ್ಟಾರ್ಟ್ ಆದಾಗ ವಿ ಫೀಲ್ ರಿಚ್, ವಿ ಎಂಜಾಯ್ ರಿಲೇಷನ್ಶಿಪ್ಸ್. ಸೊ ಅದು ನಿಮ್ಮ ಇವತ್ತಿನ ಮೆಸೇಜಸ್ ಗ್ರೂಪ್ ನಂಬರ್ 1. ಸೊ ಇದ್ರ ಬಗ್ಗೆ ಆಲೋಚನೆ ಮಾಡಿ, ಸ್ವಲ್ಪ ಇದ್ರ ಬಗ್ಗೆ ವಿಮರ್ಶೆ ಮಾಡಿ, ನಿಮ್ಮ ಮೈಂಡಲ್ಲೇ ಏನಂತ ಅನ್ನಿಸುತ್ತೆ ಇವತ್ತು ಹೇಳಿದಂಥ ವಿಚಾರಗಳೆಲ್ಲ ಅಂತ ಹೇಳಿ. ಇಟ್ ಈಸ್ ವೆರಿ ವೆರಿ important part of manifestation to believe that ಈ ಹೊಸ ರಿಯಾಲಿಟಿ ಫೀಲ್ಸ್ ಕಂಫರ್ಟಬಲ್ ಆ್ಯಂಡ್ ರೈಟ್ ಅಂತ ಹೇಳಿ. ಓಕೆ, ಸೊ ಅದು ನಿಮ್ಮ ಇವತ್ತಿನ ಮೆಸೇಜಸ್ ಗ್ರೂಪ್ ನಂಬರ್ 1. ನಿಮಗೆ ಇಷ್ಟ ಆಯಿತು, ರೆಸನೇಟ್ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಕೆಳಗಡೆ ಕಮೆಂಟ್ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ ತುಂಬ ನಿದ್ದೆ ಮಾಡಿ, ಮನ್ಸಿಗೆ ಏನಿಡ್ಸತ್ತೆ ಜಾಸ್ತಿ ಮಾಡಿ, ಖುಷಿಯಾಗಿರಿ. ಲವ್ ಯು ಆಲ್. ಟೇಕ್ ವೆರಿ ಗುಡ್ ಕೇರ್ ಆಫ್ ಯುವರ್ ಸೆಲ್ಫ್. ಬಾಯ್. ಸ್ವಾಗತ ಗ್ರೂಪ್ ನಂಬರ್ 2. ನೀವು ಈ ಕ್ರಿಸ್ಟಲ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ಇವತ್ತಿನ ಮೆಸೇಜಸ್ಸು. ಗ್ರೂಪ್ ನಂಬರ್ 2 ನೀವು ಇಂಟ್ರಡಕ್ಷನಲ್ಲಿ ನೋಡಿದರೆ ಕ್ಯಾಂಡಲ್ ಲೈಟ್ ಈ ಕಡೆ ಇತ್ತು, ಗ್ರೂಪ್ ನಂಬರ್ 1ಗೂ ಕ್ಯಾಂಡಲ್ ಲೈಟ್ ಈ ಕಡೆ ಇತ್ತು. ನಿಮ್ಮ ಗ್ರೂಪಿಗೆ ಬಂದಾಗ ಐ ಹ್ಯಾಡ್ ದಿಸ್ ಇಂಟ್ಯೂಟಿವ್ ಮೆಸೇಜ್, ಕ್ಯಾಂಡಲ್ನ ಮಧ್ಯಕ್ಕೆ ಮೂವ್ ಮಾಡಬೇಕು ಅಂತ ಹೇಳಿ. ಸೊ ಈ ಸಮಯದಲ್ಲಿ ಗ್ರೂಪ್ ನಂಬರ್ 2 ದೆರ್ ಇಸ್ ಅ ಲಾಟ್ ಆಫ್ ಚೇಂಜಸ್ ನಿಮ್ಮ ಒಳಗಡೆ ಆಗ್ತಾ ಇರುವಂಥದ್ದು ಎನರ್ಜೆಟಿಕಲಿ. ಸೊ ಆ ಎನರ್ಜೆಟಿಕಲಿ ಚೇಂಜ್ ಆಗಬೇಕಾದ್ರೆ, ನಿಮ್ಮ ಒಳಗಡೆಯಿಂದ ಎನರ್ಜೀಸ್ ಶಿಫ್ಟ್ ಆಗಬೇಕಾದ್ರೆ, ಹೊಸ ಎನರ್ಜೀಸು ಫ್ಲೋ ಆಗೋದಕ್ಕೆ ಸ್ಟಾರ್ಟ್ ಆದಾಗ ಯು ವಿಲ್ ಗೆಟ್ ಲಾಟ್ ಆಫ್ ಇಂಟ್ಯೂಟಿವ್ ಮೆಸೇಜಸ್. ಸೊ ಮೊದಲನೇದು ಆ ಇಂಟ್ಯೂಟಿವ್ ಮೆಸೇಜಸ್ನ ರೆಕಗ್ನೈಸ್ ಮಾಡೋದನ್ನು ಕಲ್ತ್ಕೊಳ್ಳೋದು ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಈ ಸಮಯದಲ್ಲಿ. ಮತ್ತು ಹಾಗೆ ನೀವು ಇಂಟ್ಯೂಟಿವ್ ಮೆಸೇಜಸ್ನ ಇಗ್ನೋರ್ ಮಾಡ್ತಿದ್ರೆ ಇಟ್ ಈಸ್ ಟೈಮ್ ಟು ಅಂಡರ್ಸ್ಟ್ಯಾಂಡ್ ನಿಮ್ಮ ಇಂಟ್ಯೂಟಿವ್ ಮೆಸೇಜಸ್ ಏನು ಹೇಳೋ ಪ್ರಯತ್ನ ಪಡ್ತಿದೆ ಅಂತ ಹೇಳಿ. ಯಾಕೆಂದರೆ ಈ ಸಮಯದಲ್ಲಿ ಎಷ್ಟೊಂದು ಬದಲಾವಣೆಗಳು ಮಾಡಬೇಕು ಅಂತ ಅನ್ನಿಸ್ತಿರ್ಬೋದು ನಿಮಗೆ. ಮೇ ಬಿ ನಿಮ್ಮ ಈಟಿಂಗ್ ಹ್ಯಾಬಿಟ್ಸ್ ಚೇಂಜ್ ಮಾಡಬೇಕು ಅಂತ ಅನ್ನಿಸ್ತಿರ್ಬೋದು, ನಿಮ್ಮ ಸೆಲ್ಫ್ ಕೇರ್ ರೂಟೀನನ್ನು ಇನ್ನೂ ಇಂಪ್ರೂವ್ ಮಾಡಬೇಕು ಅಂತ ಅನ್ನಿಸ್ತಿರ್ಬೋದು, ನಿಮ್ಮನ್ನು ನೀವು ನೋಡ್ಕೊಳ್ಳೋದ್ರ ಮೇಲೆ ಕಾಳಜಿ ಜಾಸ್ತಿ ಆಗ್ತಿರ್ಬೋದು, ಅಥವಾ ದೆರ್ ಇಸ್ ಸಮಥಿಂಗ್ ಅಬೌಟ್ ಯು, ದೆರ್ ಇಸ್ ಅ ಗ್ಲೋ ಅಬೌಟ್ ಯು. ಗ್ರೂಪ್ ನಂಬರ್ 2 ನಿಮ್ಮ ಒಳಗಡೆಯಿಂದ ಎನರ್ಜಿ ಶಿಫ್ಟ್ ಆಗ್ತಾ ಇದೆ. ಆ ಖುಷಿ ಅನ್ನೋದು ನಿಮ್ಮ ಒಳಗಡೆಯಿಂದ ದೆರ್ ಇಸ್ ಸಮಥಿಂಗ್ ಫ್ಲೋಯಿಂಗ್ ಔಟ್ಸೈಡ್. ನಿಮ್ಮ ಆ ಪ್ರೀತಿ, ಆ ಖುಷಿ ನಿಮ್ಮ ಒಳಗಡೆ ಎನರ್ಜೆಟಿಕಲಿ ಆಗ್ತಾ ಇರೋ ಶಿಫ್ಟ್ಸು ಇಟ್ ಈಸ್ ಶೋಯಿಂಗ್ ಔಟ್ಸೈಡ್ ಆರ್ ಇಟ್ ಇಸ್ ಸ್ಟಾರ್ಟಿಂಗ್ ಟು ಶೋ ಔಟ್ಸೈಡ್. ಹೊರಗಡೆ ಅದು ಆಚೆ ಜನಕ್ಕೆ ಅದು ಕಾಣಿಸೋ ಅಂಥ ಒಂದು ರಿಫ್ಲೆಕ್ಟಿವ್ ಎನರ್ಜಿ ಬರ್ತಾ ಇದೆ ನಿಮ್ಮ ಗ್ರೂಪಿಗೆ ಕನೆಕ್ಟ್ ಮಾಡಿದ ತಕ್ಷಣ. ಆ್ಯಂಡ್ ಆಲ್ಸೋ ಈ ಸಮಯದಲ್ಲಿ ಸ್ವಲ್ಪ ಜಾಸ್ತಿ ಟ್ರಿಗರ್ಸ್ ಆಗ್ತಿರ್ಬೋದು. ಆ ಟ್ರಿಗರಿಂದ ಅರ್ಧ ನೀವು ಬದಲಾವಣೆಗಳು ಮಾಡಬೇಕು ಅಂತ ಅಂದ್ಕೊಂಡಿರ್ಬೋದು. ಮೇ ಬಿ ಇಟ್ ಈಸ್ ಅ ಫುಡ್ ಟ್ರಿಗರ್. ಏನೋ ಒಂದು ತಿಂದಾಗ ನಿಮಗೆ ಹೆಲ್ತ್ ಸ್ವಲ್ಪ ಏರುಪೇರು ಆಗ್ಬೋದು. ಸೊ ಈ ಊಟ ನನಗಾಗೋದಿಲ್ಲ, ಈ ಡಯಟ್ ನನಗಾಗೋದಿಲ್ಲ, ಈ ಪರ್ಟಿಕ್ಯುಲರ್ ಫುಡ್ ನನಗಾಗೋದಿಲ್ಲ ಅಂತ ಹೇಳಿ ನೀವು ಚೇಂಜಸ್ ಮಾಡ್ತಿರ್ಬೋದು. ಅಥವಾ ಫ್ಯಾಮಿಲಿ ಮೆಂಬರು ಅಥವಾ ಹೊರಗಡೆ ರಿಲೇಟಿವ್ ಸಮ್ವೇರ್ ಸಮಥಿಂಗ್ ಗೋಸ್ ರಾಂಗ್, ಮತ್ತು ಕನ್ಫ್ಯೂಷನು ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗು, ಅಥವಾ ಆ ವ್ಯಕ್ತಿ ನಿಮಗೆ ಕೊಡಬೇಕಾಗಿರೋ ಅಂಥ ಒಂದು ವ್ಯಾಲ್ಯೂನ ಕೊಡ್ತಿಲ್ಲ ಅಂತ ಅನ್ನಿಸ್ಬೋದು. ಅವರಿಂದ ದೂರ ಇರ್ಬೋದು, ಫ್ರೆಂಡ್ಸ್ ಕೂಡ ಇರ್ಬೋದು. ಸೊ ಇಷ್ಟು ದಿನ ಸುಮ್ಮನೆ ಅನ್ನೆಸೆಸರಿಯಾಗಿ ಎಲ್ಲನೂ ಒಪ್ಕೊಳ್ತಾ ಇದ್ರಿ, ಬಟ್ ಇವಾಗ ಅನ್ನೆಸೆಸರಿ ಜನರು ನನ್ನ ಜೀವನದಲ್ಲಿ ಬೇಡ ಅಂತ ಹೇಳಿ ಕಟ್ ಮಾಡುವಂಥ ಪ್ರಯತ್ನ ಪಡ್ತಿರ್ಬೋದು. ಐ ಆಮ್ ಆಲ್ಸೋ ಸೀಯಿಂಗ್ ನಿಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಈ ಸಮಯದಲ್ಲಿ ಸ್ವಲ್ಪ ಸೆನ್ಸಿಟಿವ್ ಇರ್ಬೋದು ಬಿಕಾಸ್ ಆಫ್ ಆಲ್ ದ ಎನರ್ಜೆಟಿಕಲ್ ಅಪ್ಗ್ರೇಡ್ಸ್. ಸೊ ನಿಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಸೆನ್ಸಿಟಿವ್ ಇದ್ದಾಗ there is a lot of ಫುಡ್ ಚೇಂಜಸ್ ನಿಮ್ಮ ಜೀವನದಲ್ಲಿ ಈ ಸಮಯದಲ್ಲಿ. ಬಟ್ ಇಟ್ ಈಸ್ ಆಲ್ ಅಬೌಟ್ ನಿಮ್ಮ ಎನರ್ಜಿನ, ನಿಮ್ಮ ವೈಬ್ರೇಷನನ್ನು ರೇಸ್ ಮಾಡೋದಕ್ಕೆ ಈ ಶಿಫ್ಟ್ಸ್ ಆಗ್ತಾ ಇರ್ಬೋದು. ಎಸ್ಪೆಷಲಿ ನಾವಿವಾಗ ಈ ಎಕ್ಲಿಪ್ಸ್ ಸೀಸನ್ಗೆ ಮೂವ್ ಆಗ್ತಾ ಇದ್ದೀವಿ. ಮೇ ಬಿ ಈ ಎಕ್ಲಿಪ್ಸ್ ಸೀಸನ್ ನಿಮಗೆ ತುಂಬ ಇಂಪಾರ್ಟೆಂಟ್ ಇರ್ಬೋದು. ಲಾಸ್ಟ್ ಶಿವರಾತ್ರಿಯಿಂದ ಫುಲ್ಲು ಎಕ್ಲಿಪ್ಸ್ ಸೀಸನ್ ತನಕ, ನೆಕ್ಸ್ಟ್ ಮಿಡ್ ಮಂತ್ ತನಕ, ಅಂದರೆ ಏಪ್ರಿಲ್ ಮಿಡ್ ತನಕನೂ ವಿ ಹ್ಯಾವ್ 2 ಎಕ್ಲಿಪ್ಸಸ್ ಬ್ಯಾಕ್ ಟು ಬ್ಯಾಕ್, ಲೂನರ್ ಎಕ್ಲಿಪ್ಸ್, ಸೋಲಾರ್ ಎಕ್ಲಿಪ್ಸ್ ಎರಡೂ. ಅದ್ರ ಬಗ್ಗೆ ಸಪ್ರೇಟ್ ರೀಡಿಂಗ್ ಮಾಡ್ತೀನಿ. ಮೇ ಬಿ ಈ ಸಮಯದಲ್ಲಿ ನಿಮಗೆ ಎಷ್ಟೊಂದು ಚೇಂಜಸ್ಸು, ಅಪ್ಗ್ರೇಡೇಷನ್ಸ್ ಆಗ್ತಿರ್ಬೋದು ನಿಮ್ಮ ಬಾಡಿನಲ್ಲಿ, ನಿಮ್ಮ ಮೈಂಡಲ್ಲಿ, ಓವರಾಲ್ ನಿಮ್ಮ ವೈಬ್ರೇಷನಲ್ಲಿ ತುಂಬ ಶಿಫ್ಟ್ಸ್ ಆಗ್ತಿರ್ಬೋದು. ಆ ಶಿಫ್ಟ್ಸ್ ಬಂದು ಆಚೆಗೆ ರಿಫ್ಲೆಕ್ಟ್ ಆಗೋದಕ್ಕೆ ಶುರು ಆಗಿರ್ಬೋದು. ಕೆಲವೊಂದು ಒಳ್ಳೆ ಚೇಂಜಸ್ಸು, ಕೆಲವೊಂದು ಚೇಂಜಸ್ಸು ಸ್ವಲ್ಪ ಕಷ್ಟ ಅನ್ನಿಸ್ಬೋದು. ಸೊ ನಿಮ್ಮ ಈಟಿಂಗ್ ಹ್ಯಾಬಿಟ್ಸು, ನಿಮ್ಮ ಎಕ್ಸಸೈಸ್ ರೂಟೀನು, ಅಥವಾ ಯಾವ ಥರ ಜನರ ಜೊತೆ ಇರಬೇಕು ಇರಬಾರ್ದು ಅನ್ನೋಂಥ ಒಂದು ಆಲೋಚನೆ ಮಾಡುವಂಥ ಒಂದು
ಸ್ಟೆಪ್ಸ್ ತೊಗೊಳ್ಳೋದು. ಯೂಶಲಿ ನೀವು ಈ ಥರ ಅಂದ್ಕೊಳ್ಳೋದೇ ಇಲ್ಲ, ಇವ್ರ ಜೊತೆ ಅವ್ರ ಜೊತೆ ಅಂತ ಹೇಳಿ ಜನರಲ್ಲಾಗಿ ಎಲ್ಲರಿಗೂ ಎಲ್ಲ ಥರ ಅವಕಾಶ ಕೊಟ್ಬಿಡ್ತಾ ಇದ್ರಿ ನಿಮ್ಮ ಜೀವನದಲ್ಲಿ. ಬಟ್ ಇವಾಗ ಯಾರು ಮುಖ್ಯ ಅಥವಾ ಯಾರು ನಿಮ್ಮ ಜೀವನದಲ್ಲಿ ಇರಬೇಕು, ಯಾರ ಜೊತೆ ಸಮಯ ಕಳಿಬೇಕು, ಯಾರ ಜೊತೆ ಸಮಯ ಕಳೆದಾಗ ನನ್ನ ಎನರ್ಜಿ ಡ್ರೈನ್ ಆಗುತ್ತೆ, ಸೊ ಇದ್ರ ಬಗ್ಗೆ ಈ ಡಿಫ್ರೆನ್ಸಿಯೇಷನನ್ನು ತಿಳ್ಕೊಳ್ತಾ ಇದ್ದೀರಾ. ಸೊ ಬೇಸಿಕ್ಲಿ ನಿಮ್ಮ ಇಂಟ್ಯೂಷನೂ ಜಾಸ್ತಿ ಆಗ್ತಾ ಇದೆ. ನಿಮ್ಮ ಇಂಟ್ಯೂಟಿವ್ ಮೆಸೇಜಸ್, ನಿಮ್ಮ ಬಾಡಿಯಿಂದ ಬರ್ತಾ ಇರೋ ಇಂಟ್ಯೂಟಿವ್ ಮೆಸೇಜಸ್ ಜಾಸ್ತಿ ಆಗ್ತಾ ಇದೆ. ಬಿಕಾಸ್ ಯು ಆರ್ ವೆರಿ ವೆರಿ ಸೆನ್ಸಿಟಿವ್ ಈ ಸಮಯದಲ್ಲಿ ಫುಡ್ಗೆ, ಎನರ್ಜಿಗೆ, ಹೊರಗಡೆ ಜನರಿಗೆ, ಮತ್ತು ಓವರಾಲ್ ಎನ್ವಿರಾನ್ಮೆಂಟು, ನಿಮ್ಮ ಸುತ್ತಮುತ್ತ ಇರುವಂಥ ಎನ್ವಿರಾನ್ಮೆಂಟಿಗೆ ಇಟ್ ಫೀಲ್ಸ್ ಯು ಆರ್ ವೆರಿ ವೆರಿ ಸೆನ್ಸಿಟಿವ್ ಈ ಸಮಯದಲ್ಲಿ. ಮೇ ಬಿ ಅಂಟಿಲ್ ಏಪ್ರಿಲ್ ಮಿಡ್ ತನಕನೂ. ಸೊ ಟೇಕ್ ಕೇರ್ ಆಫ್ ಯುವರ್ ಬಾಡಿ, ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್. ಯಾವುದನ್ನ ಆಗ್ತಿಲ್ಲ ನಿಮ್ಮ ಬಾಡಿಗೆ, ಹೋಗ್ತಿಲ್ಲ ಅಂದರೆ ಫೋರ್ಸ್ಫುಲ್ಲಾಗಿ ಅದನ್ನು ತಿನ್ನೋದಕ್ಕೆ ಅಥವಾ ಫೋರ್ಸ್ಫುಲ್ಲಾಗಿ ಯಾವುದೂ ಮಾಡೋದಕ್ಕೆ ಹೋಗಬೇಡಿ. ಯುವರ್ ಬಾಡಿ ಇಸ್ ಟ್ರೈಂಗ್ ಟು ಟೆಲ್ ಯು ಅ ಮೆಸೇಜ್. ನಿಮ್ಮ ಬಾಡಿ ನಿಮಗೆ ಇಂಡಿಕೇಶನ್ಸ್ ಕೊಡ್ತಾ ಇದೆ, ಸೈನ್ಸ್ ಕೊಡ್ತಾ ಇದೆ, ಯಾವುದು ಬೇಕು ನಮಗೆ ಈ ಸಮಯದಲ್ಲಿ, ಯಾವುದು ಬೇಡ ಅಂತ ಹೇಳಿ. ಸೊ ಅದನ್ನು ಇಗ್ನೋರ್ ಮಾಡಬೇಡಿ. ಇಗ್ನೋರ್ ಮಾಡಿದರೆ ಯು ವಿಲ್ ಅನ್ನೆಸೆಸರಿಲಿ ಕ್ರಿಯೇಟ್, ಇಟ್ಸ್ ನಾಟ್ ಪ್ರಾಬ್ಲಮ್ ಅಂತ ಅಲ್ಲ, ಸುಮ್ಮನೆ ಎನರ್ಜೆಟಿಕಲ್ ಅಪ್ಗ್ರೇಡ್ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ. ಸೊ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು ಈ ಬದಲಾವಣೆಗಳಿಗೆ ಗೆಟ್ ರೆಡಿ. ಯಾಕೆಂದರೆ ಡೆಫಿನೆಟ್ಲಿ ಇದನ್ನು ಮೂವ್ ಮಾಡಿದ ಕೂಡ ಇಟ್ ಈಸ್ ಅಬೌಟ್ ನಿಮ್ಮ ಅಲೈನ್ಮೆಂಟ್ ಶಿಫ್ಟ್ ಆಗ್ತಾ ಇರೋದು, ನಿಮ್ಮ ಎನರ್ಜಿ ಶಿಫ್ಟ್ ಆಗ್ತಾ ಇರೋದು, ಮತ್ತು ನಿಮ್ಮ ಹಾರ್ಟ್ ಚಕ್ರ ಈಸ್ ವಾಟ್ ದೇ ಆರ್ ಶೋಯಿಂಗ್. ನಿಮ್ಮ ಹಾರ್ಟ್ ಚಕ್ರ ಎನರ್ಜಿ ಈಸ್ ಗೆಟಿಂಗ್ ರೇಡಿಯೇಟೆಡ್. ನಿಮ್ಮ ಹಾರ್ಟ್ ಚಕ್ರ ಬಂದು ಸ್ಟ್ರಾಂಗ್ ಆಗ್ತಾ ಇರೋ ಥರ ನಾಲೆಜ್, ಸ್ಪಿರಿಟ್, ಏರ್ ಸ್ಪಿರಿಟ್ ಬಂದಾಗ ಇಟ್ ಈಸ್ ಆಲ್ ಅಬೌಟ್ ನಮ್ಮ ಇಂಟ್ಯೂಷನ್. ಐ ಆಮ್ ಸೋ ಸಾರಿ, ಐ ಕೀಪ್ ನಾಕಿಂಗ್ ಕ್ಯಾಮ್ರಾನ. ಸೊ ಐ ಆಮ್ ಟ್ರೈಯಿಂಗ್ ಅದನ್ನು ಟಚ್ ಮಾಡದೇ ಇರೋದಕ್ಕೆ, ಬಟ್ ಸಮ್ಹೌ ಐ ಆಮ್ ನಾಕಿಂಗ್ ಇಟ್. ಓಕೆ, ಸೊ ಏರ್ ಸ್ಪಿರಿಟ್ ಮೆಸೇಜ್ ಬಂದು, ಏರ್ ಸ್ಪಿರಿಟ್ ಇಸ್ ಆಲ್ ಅಬೌಟ್ ನಮ್ಮ ಇಂಟ್ಯೂಷನ್ನು, ನಮ್ಮ ಮೈಂಡಲ್ಲೇ ಇರೋವಂಥದ್ದು, ನಮ್ಮ ಆಲೋಚನೆಗಳು, ಮತ್ತು ನಾವು ಹೋಗ್ತಾ ಇರೋವಂಥ ದಾರಿ ಬಗ್ಗೆ ನಿರ್ಧಾರಗಳು. ಸೊ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು ಎಷ್ಟೊಂದು ಬದಲಾವಣೆಗಳಾಗ್ತಾ ಇದೆ ವಿತ್ ದ ನಂಬರ್ 1 ಆ್ಯಂಡ್ ದ ಏರ್ ಸ್ಪಿರಿಟ್ ಇಯರ್. ನೀವು ಎಲ್ಲಿ ಹೋಗಬೇಕು ಅಥವಾ ನಿಮ್ಮ ಎನರ್ಜಿ ಯಾವ ಮಟ್ಟಿಗೆ ಶಿಫ್ಟ್ ಆಗಬೇಕು, ಇಟ್ ಈಸ್ ಮೇಜರ್ ಅಪ್ಗ್ರೇಡೇಷನ್ ನಿಮಗೆ ಈ ಸಮಯದಲ್ಲಿ. ನಿಮ್ಮ ಎನರ್ಜಿ, ನಿಮ್ಮ ವೈಬ್ರೇಷನ್, ಇಟ್ ಈಸ್ ಮೇಜರ್ಲಿ ಶಿಫ್ಟಿಂಗ್. ಗ್ರೂಪ್ ನಂಬರ್ 2, ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಪೀರಿಯಡ್ ಆಫ್ ಯುವರ್ ಲೈಫ್. ವಿ ಹ್ಯಾವ್ ಪ್ಯಾಸೇಜ್ ಹಿಯರ್, ಫಂಟಾಸ್ಟಿಕ್, ಸ್ಟ್ಯಾಂಡಿಂಗ್ ಸ್ಟೋನ್ಸ್ ಆ್ಯಂಡ್ ಪ್ಯಾಸೇಜ್. ಮತ್ತು ಎಷ್ಟೊಂದು ನಿಮ್ಮ ಎನರ್ಜಿನ ಆ್ಯಕ್ಟಿವೇಟ್ ಮಾಡ್ತಾ ಇದ್ದಾರೆ. ನಿಮ್ಮ ಲೈಫ್ ಟೈಮ್ ಆಫ್ ಏನೆಲ್ಲ ಕಲ್ತಿದ್ದೀರಾ ನಿಮ್ಮ ಸೋಲ್ ಲೆವೆಲಲ್ಲಿ, ಈ ಸಮಯದಲ್ಲಿ ಯಾವ ಇನ್ಫಾರ್ಮೇಷನ್ ತುಂಬ ಇಂಪಾರ್ಟೆಂಟ್ ನಿಮಗೆ, ಯಾವ ಒಂದು ಟ್ಯಾಲೆಂಟು ತುಂಬ ಇಂಪಾರ್ಟೆಂಟು, ಯಾವ ಒಂದು ಸ್ಕಿಲ್ ತುಂಬ ಇಂಪಾರ್ಟೆಂಟು ನಿಮ್ಮ ಜೀವನಕ್ಕೆ, ನೆಕ್ಸ್ಟ್ ಸ್ಟೆಪ್ಗೆ ಅಥವಾ ನೆಕ್ಸ್ಟ್ ಫೇಸ್ ಆಫ್ ಯುವರ್ ಲೈಫ್ಗೆ, ಅದು ಈ ಸಮಯದಲ್ಲಿ ನಿಮಗೆ ಆ್ಯಕ್ಟಿವೇಟ್ ಆಗ್ತಾ ಇದೆ. ನೀವು ಸ್ಪಿರಿಚುವಲ್ ಕೆಲಸ ಎಲ್ಲ ಮಾಡ್ತಿದ್ರೆ ನಿಮ್ಮ ಇಂಟ್ಯೂಷನ್ ಲೆವೆಲನ್ನು ಆ್ಯಕ್ಟಿವೇಟ್ ಮಾಡ್ತಾ ಇದ್ದಾರೆ. ಅಥವಾ ನೀವು ಬೇರೆ ಏನೇನಾದರೂ ಮಾಡಬೇಕಂತ ಅಂದ್ಕೊಂಡಿದ್ರೆ ಕಮ್ಯುನಿಕೇಷನು ಅಥವಾ ಕೌನ್ಸಿಲಿಂಗೋ ಅಥವಾ ಹೀಲಿಂಗೋ, ಸೊ ನೀವು ಏನೇನೋ ಮಾಡಬೇಕಂತ ಅಂದ್ಕೊಳ್ತಾ ಇದ್ದೀರಾ ಆ ಒಂದು ಡೈರೆಕ್ಷನಲ್ಲಿ ಲಾಡ್ ಆಫ್ ಆ್ಯಕ್ಟಿವೇಷನ್ಸ್. ನಿಮ್ಮ ಹಳೆ ನಾಲೆಜು, ನಿಮ್ಗೆ ಆಲ್ರೆಡಿ ಗೊತ್ತಿರೋ ಅಂಥದ್ದು, ಸೋಲ್ ಲೆಸನ್ಸ್ ಕಲ್ತಿರೋ ಅಂಥದ್ದು, ದೇರ್ ಇಸ್ ಲಾಡ್ ಆಫ್ ಆ್ಯಕ್ಟಿವೇಷನ್ಸ್ ನಿಮ್ಮ ಲೈಫಲ್ಲಿ ಈ ಸಮಯದಲ್ಲಿ ಆಗ್ತಾ ಇರೋದು. ವೆರಿ ವೆರಿ ಸ್ಪಿರಿಚುಲಿ ಅಲೈನ್ಡ್ ಪೀರಿಯಡ್ ನಿಮ್ಮ ಲೈಫಲ್ಲಿ ಇವಾಗ. ಸೊ ಗೆಟ್ ಆನ್ ಬೋರ್ಡ್ ಈ ಚೇಂಜಸ್ಗೆಲ್ಲ. ಈ ಅಪ್ಗ್ರೇಡೇಷನ್ ಆದಾಗ ದಟ್ ಈಸ್ ವಾಟ್ ಇಟ್ ಈಸ್ ಲೈಕ್, ಡೋಂಟ್ ಪುಷ್ ಯುವರ್ ಸೆಲ್ಫ್. ತುಂಬ ಸ್ವಲ್ಪ ಸುಸ್ತು ಥರ ಅನ್ನಿಸ್ಬೋದು. ನೀವು ಹೆವಿ ಫುಡ್ ತಿಂದಾಗ, ನಾರ್ಮಲಿ ಹೆವಿ ಫುಡ್ ತಿಂದಾಗ ಸುಸ್ತಾಗುತ್ತೆ, ಬಟ್ ಇವಾಗ ಹೆವಿ ಫುಡ್ ತಿನ್ನೋದಕ್ಕೆ ಆಗೋದಿಲ್ಲ. ಐ ಕ್ಯಾನ್ ನಾಟ್ ಈಟ್ ಎನಿಥಿಂಗ್ ಹೆವಿ. ಸೊ ಈವನ್ ನೀವು ನಾನ್ ವೆಜ್ ಬಿಡಬೇಕಂತ ಅನ್ನಿಸ್ಬೋದು ಸ್ವಲ್ಪ ದಿನ, ಅಥವಾ ತುಂಬ ಲೈಟಾಗಿ ತಿನ್ನಬೇಕು ಅಂತ ಅನ್ನಿಸ್ಬೋದು. ದೆರ್ ಕ್ಯಾನ್ ಬಿ ವೆರಿ ನ್ಯೂ ವೇ ಆಫ್ ಲಿವಿಂಗ್ ನಿಮಗೆ ಗ್ರೂಪ್ ನಂಬರ್ 2. ಆ್ಯಂಡ್ ವಿ ಹ್ಯಾವ್ ಪ್ಲೇಫುಲ್ನೆಸ್. ಲೈಫ್ನ ಸೀರಿಯಸ್ ಆಗಿ ತೊಗೊಳ್ದಿರಾ ಹೆಂಗೆ ಈಸಿಯಾಗಿ ತೊಗೊಳ್ಳೋದು ಅನ್ನೋದನ್ನ, ಈ ಚೈಲ್ಡ್ ಲೈಕ್ ಎನರ್ಜಿ, ಇನ್ನಸೆಂಟ್ ಎನರ್ಜಿ ಆ್ಯಕ್ಟಿವೇಟ್ ಆಗ್ತಾ ಇರೋದು ನಿಮ್ಮ ಒಳಗಡೆ. ಆ್ಯಂಡ್ ಆಲ್ಸೋ ವಿ ಹ್ಯಾವ್ ನ್ಯೂ ಬಿಗಿನಿಂಗ್ಸ್, ಬಾಟಮ್ ಆಫ್ ದ ಕಾರ್ಡ್. ಮತ್ತು ಈ ಕಾರ್ಡಲ್ಲೂ ನಂಬರ್ 1 ಇರೋದು. ಸೊ ಡೆಫಿನೆಟ್ಲಿ ದೆರ್ ಇಸ್ ಸಮಥಿಂಗ್ ಶಿಫ್ಟಿಂಗ್ ನಿಮ್ಮ ಲೈಫಲ್ಲಿ, ನಿಮ್ಮ ನೆಕ್ಸ್ಟ್ ಫೇಸ್ಗೆ ನಿಮ್ಮನ್ನು ಮೂವ್ ಮಾಡೋದಕ್ಕೆ. ಸೊ ದಿಸ್ ಈಸ್ ಡೆಫಿನೆಟ್ಲಿ ಅಬೌಟ್ ಆ್ಯಕ್ಟಿವೇಷನ್ಸ್, ಅಪ್ಗ್ರೇಡೇಷನ್ಸ್. ಈ ಸಮಯದಲ್ಲಿ ನಿಮ್ಮ ಎನರ್ಜಿ ಶಿಫ್ಟ್ ಆಗ್ತಾ ಇರೋದ್ರಿಂದ
ಅದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಲೈಕ್ ಯು ಆರ್ ಜಂಪಿಂಗ್ ಅ ಟೈಮ್ ಲೈನ್ ಅನ್ನೋ ಥರ. ದೇರ್ ಇಸ್ ಅ ಜಂಪಿಂಗ್ ಟೈಮ್ ಲೈನ್ ಅಂತ ಅಂದರೆ ಹೌ ಐ ಎಕ್ಸ್ಪ್ಲೇನ್ ದ್ಯಾಟ್. ಕ್ವಾಂಟಮ್ ಫಿಸಿಕ್ಸ್ ಬಗ್ಗೆ ಗೊತ್ತಿದ್ರೆ ನಿಮಗೆ ಜಂಪಿಂಗ್ ಟೈಮ್ ಲೈನ್ ಅಂತ ಅಂದರೆ ನಮ್ಮ ಲೈಫ್ ಬಂದು ಎಷ್ಟೊಂದು ಮಲ್ಟಿಪಲ್ ರಿಯಾಲಿಟೀಸ್ನಲ್ಲಿ ನಡೀತಾ ಇರುತ್ತೆ. ನೀವೊಂದು ಈಗ ಏನೋ ಅಂದ್ಕೊಂಡಿರ್ತೀರ, ಫಾರ್ ಎಕ್ಸಾಂಪಲ್ ನಾನು ಸ್ಪಿರಿಚುಯಾಲಿಟಿನಲ್ಲಿ ಇನ್ನೂ ಡೀಪಾಗಿ ಹೋಗಬೇಕು, ನಾನು ಹೀಲಿಂಗಲ್ಲಿ ಇನ್ನೂ ಎಕ್ಸ್ಪರ್ಟ್ ಮಾಸ್ಟರ್ ಹೀಲರ್ ಆಗಬೇಕು ಅಂತ ಅಂದ್ಕೊಂಡಿರ್ತೀರ. ಸೊ ನೀವು ಈ ಸಮಯದಲ್ಲಿ ಯಾವ ಒಂದು ಸ್ಟೇಜಲ್ಲಿದ್ದೀರಾ, ಲೆಟ್ಸ್ ಸೇ ಯು ಆರ್ ಇನ್ ಸ್ಟೇಜ್ 3 or in stage 6, but ನೀವು ಸ್ಟೇಜ್ 2ಗೆ ಹೋಗಬೇಕು. ಸೊ ದಟ್ ಈಸ್ ಅ ಜಂಪ್. ಸ್ಟೇಜ್ 6 ಇಂದ ಸ್ಟೇಜ್ 2ಗೆ ದೇರ್ ಇಸ್ ಅ ಜಂಪ್ ದಟ್ ಹ್ಯಾಪನ್ಸ್, ಬಿಕಾಸ್ ಮಧ್ಯದಲ್ಲಿ ಇನ್ನೂ ಎಷ್ಟೊಂದು ಸ್ಟೇಜಸ್ ಇದೆ. ಸೊ 6 ಇಂದ ದೇರ್ ಇಸ್ 5, ದೇರ್ ಇಸ್ 4, ದೇರ್ ಇಸ್ 3, ಬಟ್ ಇದನ್ನೆಲ್ಲ ಸ್ಕಿಪ್ ಮಾಡಿ ವಿ ಜಂಪ್ ಇನ್ ಟು ಬಿಕಮಿಂಗ್ ದಟ್ ಹೈಯರ್ ವರ್ಷನ್ ಸಡನ್ ಆಗಿ. ಸೊ ಅದನ್ನು ಟೈಮ್ ಲೈನ್ ಜಂಪ್ ಅಂತ ಹೇಳ್ತೀವಿ. ಯಾಕೆಂದರೆ ಆಲ್ರೆಡಿ ನಮ್ಮ ವರ್ಷನ್ ಬಂದು ಇಟ್ ಈಸ್ ವೆರಿ ಕಾಂಪ್ಲಿಕೇಟೆಡ್ ಟು ಅಂಡರ್ಸ್ಟ್ಯಾಂಡ್, ಟು ಎಕ್ಸ್ಪ್ಲೇನ್, ಬಟ್ ಈ ಕಾನ್ಸೆಪ್ಟ್ ಬಂದು ಎಷ್ಟೊಂದು ರಿಯಾಲಿಟಿ ಒಂದೇ ಸಮಯದಲ್ಲಿ ನಡೀತಾ ಇರುತ್ತೆ. ನಾವು ಆಲ್ರೆಡಿ ಏನು ಅಂದ್ಕೊಂಡಿದ್ದೀವಿ ಅದು ಆಲ್ರೆಡಿ ಫ್ಯೂಚರಲ್ಲಿ ಆಗೋಗಿರುತ್ತೆ. ನಾವು ಬರೀ ಆ ಫ್ಯೂಚರ್ಗೆ ನಡ್ಕೊಂಡು ಆ ಫ್ಯೂಚರಿಗೆ ಹೋಗ್ತಾ ಇರೋದು. ಬಟ್ ನಾವು ಸ್ಲೋ ಆಗಿ ಹೋಗ್ಬೋದು ಅಥವಾ ಕ್ವಿಕ್ಕಾಗಿ ಜಂಪ್ ಮಾಡ್ಬೋದು ಆ ಟೈಮ್ ಲೈನಿಗೆ ಆ್ಯಕ್ಟಿವೇಶನ್ಸ್ ಆದಾಗ, ಅಥವಾ ಈ ಥರ ರೈಟ್ ಆಫ್ ಪ್ಯಾಸೇಜಸ್ ಸಿಕ್ಕಿದಾಗ. ಸೊ ದಿಸ್ ಈಸ್ ದ್ಯಾಟ್ ಟೈಮ್. ದೆರ್ ಇಸ್ ಅ ಲೀಪ್, ದೆರ್ ಇಸ್ ಅ ಟೈಮ್ ಲೈನ್ ಜಂಪ್ ಆರ್ ಶಿಫ್ಟ್ ದಟ್ ಈಸ್ ಹ್ಯಾಪ್ನಿಂಗ್ ಈ ಸಮಯದಲ್ಲಿ. ಸೊ ನಿಮ್ಮ ಸಕ್ಸಸ್ ಬಂದು ಕ್ವಿಕ್ಕಾಗಿ ಆಕ್ಸಲರೇಟ್ ಆಗ್ಬೋದು, ಸಡನ್ ಗ್ರೋತ್ ನೋಡ್ಬೋದು, ಸಡನ್ ಟ್ರಾನ್ಸ್ಫಾರ್ಮೇಷನ್ ನೋಡ್ಬೋದು, ಸಡನ್ನಾಗಿ ಯು ಫೀಲ್ ಡಿಫ್ರೆಂಟ್. ಲೈಕ್ ಬೆಳಗ್ಗೆ ಎದ್ದಾಗ ನಿನ್ನೆ ಈ ಥರ ಅನ್ನಿಸ್ಲಿಲ್ಲ, ಇವತ್ತು ಇಷ್ಟೊಂದು ಖುಷಿಯಾಗಿದ್ದೀನಿ ಅನ್ನೋ ಥರ, ಆ್ಯಸ್ ಇಫ್ ನಿಮ್ಮದು ರೀಬರ್ತ್ ಆಗಿರೋ ಥರ, ರಾತ್ರಿ ಎಲ್ಲೋ ಹೋಗಿ ಬೇರೆ ಬಾಡಿಗೆ ಶಿಫ್ಟ್ ಆಗಿಬಿಟ್ನೇನೋ ಅನ್ನೋ ಥರ. ಸೊ ಆ್ಯಸ್ ಇಫ್ ಸಮಥಿಂಗ್ ನ್ಯೂ ವರ್ಲ್ಡ್ಗೆ ಎಂಟರ್ ಆಗಿರೋ ಥರ. ದೇರ್ ಕ್ಯಾನ್ ಬಿ ಲಾಡ್ ಆಫ್ ಫೀಲಿಂಗ್ಸ್ ಈ ಸಮಯದಲ್ಲಿ ಹೊಸದಾಗಿ ಅನಿಸೋ ಥರ. ಆ್ಯಕ್ಚುಲಿ ವಾಟ್ ಹ್ಯಾಪನ್ಸ್ ಇಸ್, ಇದು ಟೈಮ್ ಲೈನನ್ನು ಜಂಪ್ ಮಾಡಿದಾಗ ನಾವು ಆ ರಿಯಾಲಿಟಿನಲ್ಲಿ ಇರೋವಂಥ ನಮ್ಮ ಇನ್ನೊಂದು ವರ್ಷನ್ ಬಂದು ಆಲ್ರೆಡಿ ನಾವು ಇವತ್ತೇನು ಅಂದ್ಕೊಳ್ತಾ ಇದ್ದೀವಿ ಆ ಲೈಫ್ನ ಆಲ್ರೆಡಿ ಲೀಡ್ ಮಾಡ್ತಾ ಇರುವಂಥ ಎನರ್ಜಿಗೆ ನಾವು ಅಲೈನ್ ಆಗ್ತೀವಿ. ಐ ನೋ ಇಟ್ ಇಸ್ ಅ ಕಾಂಪ್ಲಿಕೇಟೆಡ್ ಟಾಪಿಕ್. ನಿಮಗೆ ಇದೆಲ್ಲ ಅರ್ಥ ಆಗ್ತಿಲ್ಲ ಅಂತಂದರೆ ದಟ್ ಇಸ್ ಟೋಟಲಿ ಫೈನ್, ಬಟ್ ಈ ಕಾನ್ಸೆಪ್ಟ್ ಇದೆ ಅನ್ನೋದನ್ನು ತಿಳ್ಕೊಳ್ಳಿ. ಜಂಪಿಂಗ್ ಟೈಮ್ ಲೈನ್ಸ್, ಕ್ವಾಂಟಮ್ ಫಿಸಿಕ್ಸ್ ಇಂಟ್ರೆಸ್ಟ್ ಇದ್ದರೆ ಕ್ವಾಂಟಮ್ ಫಿಸಿಕ್ಸ್ ಬಗ್ಗೆ ತಿಳ್ಕೊಳ್ಳಿ. ಇಟ್ ಈಸ್ ಅ ಫಂಟಾಸ್ಟಿಕ್ ಮೆಸ್ಮರೈಸಿಂಗ್ ಸಬ್ಜೆಕ್ಟ್ ಕ್ವಾಂಟಮ್ ಫಿಸಿಕ್ಸ್. ಇದರಲ್ಲೇ ಮಲ್ಟಿಪಲ್ ರಿಯಾಲಿಟೀಸ್, ಪ್ಯಾರಲಲ್ ರಿಯಾಲಿಟೀಸ್, ಮಲ್ಟಿವರ್ಸಸ್, ನಮ್ಮದೇ ಸಾವಿರಾರು ವರ್ಷನ್ಸ್ ಇರುತ್ತೆ. ಬರೀ ನಾವು ಒಂದು ಈ ಅರ್ಥಲ್ಲಿರೋ ಅಷ್ಟೇ ಅಲ್ಲ, ಇದೇ ಥರ ಅರ್ಥ ಮಲ್ಟಿಪಲ್ ಅರ್ಥ್ಸ್ ಇದೆ. ಮಲ್ಟಿಪಲ್ ಅರ್ಥ್ಸಲ್ಲಿ ಮಲ್ಟಿಪಲ್ ವರ್ಷನ್ಸ್ ಇದ್ದೀವಿ ನಾವು. ನಾವಿವತ್ತು ಮಾಡಿರೋ ಒಂದು ನಿರ್ಧಾರ, ನಾನು ರೈಟ್ ಹೋಗ್ಬೇಕಂತ ನಿರ್ಧಾರ ಮಾಡಿದೆ ಅಂತಂದರೆ ನಾನು ಲೆಫ್ಟ್ ಹೋಗೋವಂಥ ನಿರ್ಧಾರ ಮಾಡಲಿಲ್ಲ. ಬಟ್ ನನ್ನ ಸೋಲ್ ಬಂದು ಲೆಫ್ಟ್ ಹೋದಾಗ ಏನಾಗುತ್ತೆ ಅಂತಲೂ ತಿಳ್ಕೋಬೇಕು ಅಂತ ಅಂದಾಗ, ಸೊ ದರ್ ಇಸ್ ಅನದರ್ ರಿಯಾಲಿಟಿ. ಲೆಫ್ಟ್ ಹೋದಾಗ ಅಲ್ಲಿ ಬೇರೆ ಏನೋ ಆಗಿರುತ್ತೆ. ಸೊ ಅದು ಬಂದು ಬೇರೆ ದಾರಿನಲ್ಲಿ ಹೋಗಿ ದರ್ ಇಸ್ ಅನದರ್ ರಿಯಾಲಿಟಿ. ಸೊ ಇಟ್ಸ್ ಅ ಕಾಂಪ್ಲಿಕೇಟೆಡ್ ಸಬ್ಜೆಕ್ಟ್. ಅದ್ರ ಬಗ್ಗೆ ಅಷ್ಟೊಂದು ಇವಾಗ ಮಾತಾಡೋದು ಬೇಡ. ಐ ಡೋಂಟ್ ವಾಂಟ್ ಟು ಕನ್ಫ್ಯೂಸ್ ಯು. ಐ ಥಿಂಕ್ ಐ ಆಲ್ರೆಡಿ ಕನ್ಫ್ಯೂಸ್ಡ್ ಯು. ಐ ಆಮ್ ಸಾರಿ ಅಬೌಟ್ ದ್ಯಾಟ್. ಬಟ್ ನೀವು ಈ ಸಮಯದಲ್ಲಿ ತಿಳ್ಕೊಬೇಕಾಗಿರೋದು, ದೇರ್ ಇಸ್ ಲಾಡ್ ಆಫ್ ಶಿಫ್ಟ್ಸ್ ನಿಮ್ಮ ಜೀವನದಲ್ಲಿ ಆಗ್ತಾ ಇರೋದು. ಬರೀ ಸ್ಟೆಪ್ ಬೈ ಸ್ಟೆಪ್ ಶಿಫ್ಟ್ಸ್ ಅಲ್ಲ, ಮೇಜರ್ ಜಂಪ್ಸ್, ಮೇಜರ್ ಲೀಪ್ಸ್, major timeline jumps and leaps and accelerated movement. ಸೊ ಈ ಅಪ್ಗ್ರೇಡೇಷನು ಚೇಂಜಸ್ ಎಲ್ಲ ಬಂದು ನಿಮ್ಮನ್ನ ಕ್ವಿಕ್ಕಾಗಿ ನೆಕ್ಸ್ಟ್ ಲೆವೆಲಿಗೆ ಅಪ್ಗ್ರೇಡ್ ಮಾಡ್ತಾ ಇರೋವಂಥ ಒಂದು ಎನರ್ಜಿ. ಸೊ ಈ ಸಮಯದಲ್ಲಿ ಅದೇ ಹೇಳಿದಾಗೆ ನಿಮಗೆ ಎನರ್ಜಿ ಸೆನ್ಸಿಟಿವ್ ಇರ್ಬೋದು, ಫುಡ್ ಸೆನ್ಸಿಟಿವ್ ಇರ್ಬೋದು, ಸ್ವಲ್ಪ ಟಯರ್ಡ್ನೆಸ್ ಅಂತ ಅನ್ನಿಸ್ಬೋದು. ಈಟ್ ಹೆಲ್ದಿ, ಡ್ರಿಂಕ್ ಲಾಡ್ ಆಫ್ ವಾಟರ್, ರೆಸ್ಟ್ ವೆಲ್. ಅನ್ನೆಸೆಸರಿ ಅನಗತ್ಯ ಜನರು ಅಥವಾ ಟಿ ವಿ ಪ್ರೋಗ್ರಾಮ್ಸು, ಈ ಕ್ರೈಮ್ ಸೀನ್ಸು, ಇದೆಲ್ಲದರಿಂದ ದೂರ ಇದ್ದು ನಿಮ್ಮ ಎನರ್ಜಿನ ನೀವು ನೋಡ್ಕೊಳ್ಳೋದು, ಮೆಡಿಟೇಷನ್ ಮಾಡೋದು, ಹೆಲ್ದಿಯಾಗಿ ತಿನ್ನೋದು, ಸಾತ್ವಿಕ್ ಫುಡ್ ತಿನ್ನೋದು, ಆದಷ್ಟು ನಿಮ್ಮ ನೀವು ಖುಷಿಯಾಗಿ ಇಟ್ಕೊಳ್ಳೋದು, ಈ ಪ್ಲೇಫುಲ್ ಎನರ್ಜಿನಲ್ಲಿರೋದು, ವಾಕಿಂಗ್ ಹೋಗೋದು, ಇದೆಲ್ಲ ನೀವು ಸಪೋರ್ಟಿವ್ ಆಗಿದ್ದಾಗ ಇಟ್ ವಿಲ್ ಹೆಲ್ಪ್ ಯು ಈ ಎನರ್ಜೀಸ್ ಎಲ್ಲ ಕ್ವಿಕ್ಕಾಗಿ ಇಂಟಿಗ್ರೇಟ್ ಆಗೋದಕ್ಕೆ. ಓಕೆ, ಸೊ ದಿಸ್ ಈಸ್ ಅ ವೆರಿ ಡೀಪ್ ರೀಡಿಂಗ್ ಗ್ರೂಪ್ ನಂಬರ್ 2. ಬಟ್ ಹೋಪ್ಫುಲಿ ನಿಮಗೆ ಅರ್ಥ ಆಗ್ತಾ ಇದೆ ಅಂತ ಅಂದ್ಕೊಳ್ತೀನಿ.
I know there is lot of scientific terms ಇಲ್ಲಿ ಯೂಸ್ ಮಾಡಿದ್ದು. We have the world card, absolutely. ನಿಮ್ಮ ಪಾಸ್ಟ್ ಸೈಕಲ್ ಬಂದು ಡೆಫಿನೆಟ್ಲಿ ಎಂಡ್ ಆಗಿರೋದು, ಈ ಹೊಸ ಸೈಕಲ್ ಸ್ಟಾರ್ಟ್ ಆಗ್ತಾ ಇರೋದು with the number 1 here. And the passage with the 9 of Pentacles and the world ಎಲ್ಲಾನು ತೋರಿಸ್ತಾ ಇರೋದು you are ready for this leap ಅಂತ ಹೇಳಿ, you are ready for this new change. This is what we are talking about. This is fresh energy, page of wands. This is accelerated energy, bright energy. ನಿಮ್ಮ overall attitude ಜೀವನದ ಬಗ್ಗೆ ಬದಲಾಗ್ತಾ ಇರೋದು, ನೀವು ತಿನ್ನೋವಂಥ ಊಟದ ಬಗ್ಗೆ ಬದಲಾಗ್ತಾ ಇರೋದು, ನೀವು ಭೇಟಿ ಮಾಡುವಂಥ ಜನರ ಬಗ್ಗೆ ಬದಲಾಗ್ತಾ ಇರೋದು, ನಿಮ್ಮ ಬೇಕು ಬೇಡಗಳ ಇಂಟ್ರೆಸ್ಟ್ಗಳು ಬದಲಾಗ್ತಾ ಇರೋದು, ಮುಂಚಿನ ಥರ ಲೈಕ್ ಎವ್ರಿಥಿಂಗ್ ಓಲ್ಡ್ ಈಸ್ ಜಸ್ಟ್ ಗೋಯಿಂಗ್ ಅವೇ. ಈ ಹಳೇದೆಲ್ಲ ಸುಮ್ಮನೆ ನಿಮ್ಮ ಜೀವನನ ಬಿಟ್ಟು ಅದು ರಿಲೀಸ್ ಆಗ್ತಾ ಇರೋವಂಥ ಒಂದು ಸಮಯ ಇದು. ಎವ್ರಿಥಿಂಗ್ ನ್ಯೂ, ಎವ್ರಿಥಿಂಗ್ ಫ್ರೆಶ್, ಲೈಕ್ ದೇರ್ ಇಸ್ ಅ ರೀಬರ್ತ್ ಅನ್ನೋ ಥರ. ಯು ಆರ್ ಗೋಯಿಂಗ್ ಥ್ರೂ ಅ ಮೇಜರ್ ಶಿಫ್ಟ್ಸ್ ಆ್ಯಂಡ್ ರೀಬರ್ತ್ಸ್ ನಿಮ್ಮ ಲೈಫಲ್ಲಿ ಈ ಸಮಯದಲ್ಲಿ. ಲೈಕ್ ನಿಮ್ಮನ್ನು ನೀವೇ ರೆಕಗ್ನೈಸ್ ಮಾಡೋಕ್ಕೆ ಆಗದೆ ಇರೋ ಥರ. ಸೊ ಯು ಆರ್ ರೆಡಿ ಫಾರ್ ದಿಸ್ ಫೇಸ್, ಈ ಹೊಸ ಫೇಸ್ ನಿಮ್ಮ ಜೀವನದಲ್ಲಿ ಎಂಟರ್ ಆಗೋದಕ್ಕೆ. ಸೊ ಐ ಆಮ್ ಸಾರಿ ಅಗೇನ್ ಐ ಬಂಪ್ಡ್ ಕ್ಯಾಮ್ರಾ ಮತ್ತು ಸೊ ಇಂಟ್ಯೂಷನ್ ಬಗ್ಗೆ ಗಮನ ಕೊಡಿ ಈ ಸಮಯದಲ್ಲಿ. ನಿಮ್ಮ ಬಾಡಿಯಿಂದ ಬರ್ತಾ ಇರೋ ಮೆಸೇಜಸ್ ಬಗ್ಗೆ ಗಮನ ಕೊಡಿ. ನಿಮ್ಮ ಬಾಡಿಗೆ ರೆಸ್ಟ್ ಬೇಕು ಅಂತಂದರೆ ಪ್ಲೀಸ್ ಟೇಕ್ ಗುಡ್ ಅಮೌಂಟ್ ಆಫ್ ರೆಸ್ಟ್, ಡ್ರಿಂಕ್ ಅ ಲಾಟ್ ಆಫ್ ವಾಟರ್, ಹೈಡ್ರೇಟ್ ಆಗಿ ಇಟ್ಕೊಳ್ಳಿ ನಿಮ್ಮನ್ನು ನೀವು. ವಾಕಿಂಗ್ ಹೋಗೋದು ಇಟ್ ಈಸ್ ಗೋಯಿಂಗ್ ಟು ಹೆಲ್ಪ್ ಯು ಅ ಲಾಟ್. ಮತ್ತು ಇನ್ನೊಂದು ನನಗೆ ಆಗ್ಲಿಂದ ಬರ್ತಾ ಇರೋದು ಮೆಸೇಜು, ಬಟ್ ನಾನು ಹೇಳೋದಕ್ಕೆ ಮರ್ತೋಗ್ತಾ ಇದ್ದೀನಿ. ಡೂ ಸಮ್ ಕೈಂಡ್ ಆಫ್ ಮೂವ್ಮೆಂಟ್, ನಿಮ್ಮ ಬಾಡಿನ ಮೂವ್ ಮಾಡೋದು ಈ ಸಮಯದಲ್ಲಿ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಯೋಗ ಇರ್ಬೋದು, ಫಿಸಿಕಲಿ ಮೂವಿಂಗ್ ಯುವರ್ ಬಾಡಿ, ಎನರ್ಜೀಸ್ನೆಲ್ಲ ರಿಲೀಸ್ ಮಾಡೋದಕ್ಕೆ, ಹೊಸ ಎನರ್ಜಿನ ಇಂಟಿಗ್ರೇಟ್ ಮಾಡೋದಕ್ಕೆ ಎಲ್ಲ ಅದು ತುಂಬ ಸಪೋರ್ಟ್ ಮಾಡುತ್ತೆ. ಯಾವುದಾದ್ರೂ ಒಂದು ವಿಧವಾದ ಮೂವ್ಮೆಂಟ್ಸ್ನ ನಿಮ್ಮ ಬಾಡಿಗೆ ಆ್ಯಡ್ ಮಾಡಿ. ಡಾನ್ಸ್ ಇರ್ಬೋದು, ವಾಕಿಂಗ್ ಇರ್ಬೋದು. ವಾಕಿಂಗ್ ಜೊತೆಗೆ ದೇರ್ ಹ್ಯಾಸ್ ಟು ಬಿ ಸಮ್ ಕೈಂಡ್ ಆಫ್ ಸ್ಟ್ರೆಚಿಂಗ್, ನಿಮ್ಮ ಬಾಡಿನ ಸ್ಟ್ರೆಚ್ ಮಾಡೋದು. ಸ್ಟ್ರೆಚಿಂಗ್ ಎಕ್ಸಸೈಸಸ್ಸೇ ಅಂತ ಇದೆ. ಸೊ ಡೂ ಸ್ಟ್ರೆಚಿಂಗ್ ಎಕ್ಸಸೈಸ್, ಯೋಗ ಪ್ಲಸ್ ವಾಕಿಂಗ್. ಬರೀ ವಾಕಿಂಗ್ ಒಂದರಲ್ಲೇ ದೇರ್ ಇಸ್ ನೋ ಮಚ್ ಸ್ಟ್ರೆಚ್. ಬರೀ ಲೋವರ್ ಬಾಡಿನ ನೀವು ವರ್ಕೌಟ್ ಮಾಡ್ತಾ ಇದ್ದೀರಾ, ಬಟ್ ವಿ ನೀಡ್ ಸಮ್ ಫ್ಲೆಕ್ಸಿಬಿಲಿಟಿ ಆಲ್ಸೋ ಈ ಸಮಯದಲ್ಲಿ ನಮ್ಮ ಬಾಡಿಗೆ. ಸೊ ಡೂ some flexibility workout, do some stretching exercises. That is going to help ನಿಮ್ಮ ಎನರ್ಜಿನ ಮೂವ್ ಮಾಡೋದಕ್ಕೆ. ಬಟ್ ಅಡಿಷ್ನಲಿ ನೀವು ಇನ್ನೇನು ಮಾಡಬೇಕಾಗಿಲ್ಲ. ದಿಸ್ ಈಸ್ ಅ ನಾರ್ಮಲ್ ಚೇಂಜ್ ನಿಮ್ಮ ಜೀವನದಲ್ಲಿ, ಬಟ್ ಇಟ್ ಈಸ್ ಗೋಯಿಂಗ್ ಟು ಆಕ್ಸಿಲರೇಟ್ ನಿಮ್ಮ ಎನರ್ಜಿನ, ನಿಮ್ಮ ವೈಬ್ರೇಷನ್ನ. ಯು ಕ್ಯಾನ್ ಆಲ್ಸೋ ನೋಟಿಸ್ ಬೇರೆ ಜನರಿಗೆ ಅಥವಾ ಇನ್ ಜನರಲಿ ನಿಮ್ಮ ಜೊತೆ ಕಂಫರ್ಟಬಲ್ ಆಗಿದ್ದವರು ಸಡನ್ಲಿ ದೇ ಕ್ಯಾನ್ ಗೆಟ್ ಇರಿಟೇಟೆಡ್, ಅಥವಾ ನಿಮ್ಮ ಎನರ್ಜಿ ಅವ್ರಿಗೆ ಹೋಗದೇ ಇರ್ಬೋದು. ದೇರ್ ಕ್ಯಾನ್ ಬಿ ಡಿಫ್ರೆನ್ಸ್ ಆಫ್ ಒಪಿನಿಯನ್ಸ್. ಯಾಕೆಂದರೆ ಎಷ್ಟೊಂದು ಬದಲಾವಣೆ ಆಗ್ತಾ ಇದೆ, ಎಲ್ಲರೂ ಈ ಎನರ್ಜಿನ ಮ್ಯಾಚ್ ಮಾಡೋದಕ್ಕಾಗೋದಿಲ್ಲ. ಸೊ ಯಾವುದು ಲೋವರ್ ವೈಬ್ರೇಷನ್ಸ್, ಮೋರ್ ದೆನ್ ಲೋವರ್ ವೈಬ್ರೇಷನ್, ನಿಮ್ಮ ವೈಬ್ರೇಷನಿಗೆ ಮ್ಯಾಚ್ ಆಗದೇ ಇರೋ ಅಂಥ ವ್ಯಕ್ತಿಗಳು ದೇ ಮೇ ಜಸ್ಟ್ ಲೀವ್ ಯುವರ್ ಲೈಫ್. ನಿಮಗೆ ಹೆಂಗೆ ಯಾವಾಗ ಬಿಟ್ಟೋಯ್ತು ಅಂತಲೇ ಗೊತ್ತಾಗೋದಿಲ್ಲ. ಎಸ್ಪೆಷಲಿ ಫ್ರೆಂಡ್ಶಿಪ್ಗಳಲ್ಲಿ, ಅಥವಾ ಸುಮ್ಮನೆ ಕ್ಯಾಶುವಲ್ ಆಗಿ ನೀವು ಫ್ರೆಂಡ್ಶಿಪ್ ಇಟ್ಕೊಂಡಿರ್ತೀರ, ನಿಮಗೆ ಇಂಟ್ರೆಸ್ಟೇ ಇರೋದಿಲ್ಲ ಅವ್ರ ಬಗ್ಗೆ. ಸೊ ಈ ಥರ ಜನರೆಲ್ಲ ನಿಮ್ಮ ಜೀವನದಿಂದ ಬಿಟ್ಟು ಹೋಗ್ಬೋದು, ಅಥವಾ ನಿಮಗೇನೆ ಇಂಥ ಜನರಿಂದ ದೂರ ಆಗಬೇಕು ಅಂತ ಅನ್ನಿಸ್ಬೋದು. ಸೊ ನಿಮ್ಮ ಜೀವನದಲ್ಲಿ 10 ಜನ ಇದ್ದರೂ ಕ್ವಾಲಿಟಿ ಜನರಿರುವಂಥದ್ದು, ನಿಮ್ಮ ಜೊತೆ ಒಂದು 10 ಜೊತೆ ಬಟ್ಟೆ ಇದ್ರೂ ಕ್ವಾಲಿಟಿ ಬಟ್ಟೆ ಇರುವಂಥದ್ದು, ನಿಮಗೆ ಖುಷಿ ಕೊಡೋ ಅಂಥ ಬಟ್ಟೆಗಳು. ಸೊ ಇಟ್ ಈಸ್ ಆಲ್ ಅಬೌಟ್ ನಿಮ್ಮ ಅಲೈನ್ಮೆಂಟ್. ನಿಮ್ಮ ಜೊತೆ ಇರೋವಂಥ ಪ್ರತಿಯೊಂದು ವಸ್ತು, ವ್ಯಕ್ತಿ, ಅಥವಾ ನೀವು ಮಾಡುವಂಥ ಊಟ ಎಲ್ಲದಕ್ಕೂ ಯಾವುದೋ ಒಂದು ಮೀನಿಂಗ್ ಇರೋವಂಥದ್ದು, ಮೀನಿಂಗ್ಫುಲ್ ಲೈಫ್ನ ಲೀಡ್ ಮಾಡುವಂಥದ್ದು. ಸೊ ಲಾಟ್ ಆಫ್ ಚೇಂಜಸ್. ಗ್ರೂಪ್ ನಂಬರ್ 2, ಐ ಕ್ಯಾನ್ ಟಾಕ್ ಆ್ಯಂಡ್ ಟಾಕ್ ನಿಮ್ಮ ಗ್ರೂಪಲ್ಲಿ, ಬಟ್ ಲೆಟ್ಸ್ ಎಂಡ್ ಹಿಯರ್. ಐ ಡೋಂಟ್ ಬೋರ್ ಯು. ಸೊ ದಿಸ್ ಇಸ್ ವಾಟ್ ಐ ಹ್ಯಾವ್ ಗ್ರೂಪ್ ನಂಬರ್ 2. ಸೊ ಈ ಚೇಂಜಸ್ ಎಲ್ಲ ಆಗ್ತಾ ಇರೋದು. ಸೊ ಟೇಕ್ ನೋಟಿಸ್, ಟ್ರಸ್ಟ್ ಯುವರ್ ಇಂಟ್ಯೂಷನ್, ನಿಮ್ಮ ಬಾಡಿ ನಾಲೆಜ್ನ ಟ್ರಸ್ಟ್ ಮಾಡಿ ಈ ಸಮಯದಲ್ಲಿ. ಆಲ್ ಗುಡ್, ಆಲ್ ಫೈನ್, ಆಲ್ ಫಂಟಾಸ್ಟಿಕ್. ಓಕೆ, ಸೊ ಇದು ನಿಮ್ಮ ಇವತ್ತಿನ ಮೆಸೇಜಸ್ ಗ್ರೂಪ್ ನಂಬರ್ 2. ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಕೆಳಗಡೆ ಕಮೆಂಟ್ ಮಾಡೋದು ಮರಿಬೇಡಿ. ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ ತುಂಬ ನಿದ್ದೆ ಮಾಡಿ, ಮನಸ್ಸಿಗೆ ಏನಿರ್ಸುತ್ತೆ ಜಾಸ್ತಿ ಮಾಡಿ, ಖುಷಿಯಾಗಿರಿ. ಲವ್ ಯು ಆಲ್. ಟೇಕ್ ವೆರಿ ಗುಡ್ ಕೇರ್ ಆಫ್ ಯುವರ್ ಸೆಲ್ಫ್. ಬಾಯ್.